ನಮಸ್ಕಾರ. ಹೊಸದಾಗಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ನೋಡಿ, ಆವಾಗ ಶಾಸಕ ಅಂದ್ರೇನು, ಶಾಸಕರು ಅಂದ ಸಂದರ್ಭದಲ್ಲಿ ಅವರು ಏನು ಮಾಡಬೇಕು, ಸದನ ಅಂದ್ರೇನು, ನೀವು ಶಾಸಕ ಸ್ಥಾನಕ್ಕೆ ಆಯ್ಕೆ ಆದಾಗ ನಿಮ್ಮ ಕ್ಷೇತ್ರದ ಬಗ್ಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ರೀತಿ ನೀತಿ, ಸಭಾಧ್ಯಕ್ಷರು ಅಂದ್ರೇನು, ಸಭಾಪತಿಗಳು ಅಂದ್ರೇನು, ಇತರ ಶಾಸಕ ಸಹೋದ್ಯೋಗಿಗಳ ಜೊತೆ ಹೇಗಿರಬೇಕು, ನಿಮ್ಮ ಪ್ರಶ್ನೆಯನ್ನು ಒಬ್ಬ ಶಾಸಕನಾಗಿ ಕೇಳಿದಾಗ ಅದಕ್ಕೆ ಉತ್ತರ ಕೊಡುವಂತಹ ಇಲಾಖೆ ಅಥವಾ ಮಂತ್ರಿ ಯಾರು, ಆ ಸಂದರ್ಭದಲ್ಲಿ ಹೆಂಗಿರಬೇಕು, ಇದಕ್ಕೆ ಅಂತ ಹಿರಿಯ ಶಾಸಕರು ಅಥವಾ ಸಚಿವರು ಯಾರೆಲ್ಲ ಹಿರಿಯರು ಇರ್ತಾರೆ ಕ್ಲಾಸ್ಗಳನ್ನು ಆಗಾಗ ತಗೊಳ್ತಿರ್ತಾರೆ. ಅದನ್ನು ಹೊಸ ಶಾಸಕರಿಗಷ್ಟೇ ಮಾಡೋದು ಬೇಡ ಅಂತ ಅನ್ಸುತ್ತೆ. ಮೇಲೆ ಹಿರಿಯರು ಯಾರು ಇರ್ತಾರೆ ನೋಡಿ, ಈ ಸತಿ ಸದನ ಇದೆ ಅಂದಾಗ ಅದಕ್ಕೂ ಪೂರ್ವದಲ್ಲೇ ಒಂದು ವಾರ ಮುಂಚಿತವಾಗಿ ಮಗದೊಂದು ಸಲ ಟ್ರೈನಿಂಗ್ ಕೊಟ್ಬಿಟ್ರೆ ಅತ್ಯುತ್ತಮ ಅಂತ ಅನಿಸುತ್ತೆ. ಇವತ್ತಿನ ಸದನ ನೋಡಿದಾಗ ಜನಸಾಮಾನ್ಯರಿಗೆ ಬಂದ ಭಾವ ಇದೇನೆ. ಸದನ ಅದು ನೀವು ವಿಧಾನಸೌಧಕ್ಕೆ ಹೋಗುವ ಸಂದರ್ಭದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನುವಂತಹ ಫಲಕವನ್ನು ನೋಡಿಕೊಂಡೇ ನೀವು ಎಂಟ್ರಿಯನ್ನು ಕೊಡುವಂಥದ್ದು. ನೀವು ನಿಮ್ಮ ಕ್ಷೇತ್ರದ ಸಮಸ್ಯೆಯನ್ನು ಚರ್ಚೆ ಮಾಡ್ತೀರಾ ಮಾಡಿ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತೀರಾ ಮಾಡಿ ಅಂತ ಹಲವಾರು ಕ್ಷೇತ್ರದ್ದು ಅಥವಾ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡುವ ಸಂದರ್ಭದಲ್ಲಿ ಪದ ಬಳಕೆ, ನಡೆದುಕೊಳ್ಳುವಂಥ ರೀತಿ, ಹಾವಭಾವ ಇದೆಲ್ಲವೂ ಕೂಡ ಲೆಕ್ಕಕ್ಕೆ ಬಂದೇ ಬರುತ್ತೆ. ಅದು ಆಡಳಿತ ಆಗಿರ್ಬೋದು, ವಿಪಕ್ಷ ಆಗಿರ್ಬೋದು. ಯಾಕೆ ಇತ್ತೀಚಿನ ದಿನಗಳಲ್ಲಿ ಶಾಸಕರಿರ್ಬೋದು, ನಾಯಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು ಆ ವಿಧಾನಸೌಧ ಅನ್ನೋದಕ್ಕೆ ಗೌರವವನ್ನು ಕೊಡ್ತಾ ಇಲ್ಲ? ಸಂವಿಧಾನದ ನೀತಿ ನಿಯಮಗಳನ್ನು ಮೀರಿ ಯಾಕೆ ನಡ್ಕೊಳ್ತಿದ್ದಾರೆ? ತತ್ವ ಸಿದ್ಧಾಂತದ ವಿರುದ್ಧ ಆರೋಪ ಪ್ರತ್ಯಾರೋಪಗಳು ತೀರಾ ಸಹಜವಾಗಿ ಒಂದು ಪಕ್ಷ ಅಂದಾಗ ಇನ್ನೊಂದು ಪಕ್ಷದ ನಡುವೆ ಇದ್ದೇ ಇರುತ್ತೆ. ಆದರೆ ಇನ್ನೊಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡೋ ಮಟ್ಟಕ್ಕೆ, ಇನ್ನೊಂದು ಪಕ್ಷವನ್ನು ಹೀಗಳೆಯೋ ಮಟ್ಟಕ್ಕೆ ಅಥವಾ ಇನ್ನೊಬ್ಬರನ್ನು ಕೆಳಮಟ್ಟದಲ್ಲಿ ನೋಡೋ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಜನ ಬಯಸಿದ್ದು ಈ ನಾಯಕತ್ವವನ್ನು ಅಲ್ಲೇ ಅಲ್ಲ, ಈ ರೀತಿಯ ಆಡಳಿತವನ್ನು ಅಲ್ಲವೇ ಅಲ್ಲ. ಹಾಗಾಗಿ ಇವತ್ತಿನ ಸದನದ ಕದನದ ಕುರಿತಂತೆ ನಾವು ಚರ್ಚೆ ಮಾಡಬೇಕಾಗಿದೆ. ಯಾಕೆ ಹಿಂಗಾಯಿತು, ಎಲ್ಲಿ ದಾರಿ ತಪ್ತಾ ಇದೆ, ದಾರಿಗೆ ತರೋದಾದರೂ ಹೇಗೆ, ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಸಂವಿಧಾನ ಕೊಟ್ಟಿರುವಂತಹ ಅವಕಾಶಗಳೇ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧರಣಿ, ಅಹೋರಾತ್ರಿ ಧರಣಿ, ನ್ಯಾಯ ಸಿಗೋವರೆಗೂ ಹೋರಾಟ, ಘೋಷಣೆಗಳನ್ನು ಕೂಗುವುದು ಎಲ್ಲವೂ ಕೂಡ ಸಂವಿಧಾನಾತ್ಮಕವಾಗಿರಬೇಕು. ಇದನ್ನು ನಾನು ಮಗದೊಮ್ಮೆ ಕೋಟ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಮೂಲಕ ನಿಮ್ಮ ಪ್ರಶ್ನೆಯನ್ನು ಸಮಾಜದಲ್ಲಿ ಎತ್ತೋದಕ್ಕೆ ಅವಕಾಶ ಇದೆ, ಹೇಗೆ ಸಂವಿಧಾನಬದ್ಧವಾಗಿ ನೋಡಿ. ಅಂತೆಯೇ ಅಹೋರಾತ್ರಿ ಧರಣಿಯನ್ನು BJPಯವರು JDSನವರು ಮಾಡ್ತಾಯಿದ್ರು. ಕದನ ಮುಂದುವರಿಯಿತು. ಏನಕ್ಕೆ? ಭ್ರಷ್ಟಾಚಾರದ ಜಟಾಪಟಿ ಇದು. ಬಹಳ ಮುಖ್ಯವಾಗಿ ಸಚಿವ RB ತಿಮ್ಮಾಪುರ್ ಅವರ ರಾಜೀನಾಮೆ ಬೇಕೇ ಬೇಕು ಅಂತ ಹೇಳಿ ಕೊಟ್ಟು ಸದನದ ಬಾವಿಗಿಳಿದು BJP ಮತ್ತು JDSನವರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾನೇ ಇದ್ದಾರೆ. ಸರ್ಕಾರದ ಖಜಾನೆಯಿಂದ 6,000 ಕೋಟಿ ಲೂಟಿ ಅನ್ನುವಂಥ ಆಕ್ರೋಶ. ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಇದನ್ನು ಹಲವು ಬಾರಿ ಪ್ರಸ್ತಾಪ ಮಾಡಿದ್ದಾರೆ. ಒಂದಲ್ಲ ಒಂದು ವಿಚಾರಗಳು ಸದನದಲ್ಲಿ ಚರ್ಚೆಯನ್ನು ಮಾಡ್ತಾನೇ ಇದ್ದಾರೆ, ಸಂತೋಷ. ಆದರೆ ಇವತ್ತಾದಂತಹ ರೀತಿ ಇದೆಯಲ್ಲ, ನೀವು ಯಾರನ್ನೋ ವಹಿಸ್ಕೊಳ್ಬೇಕು ಅಥವಾ ಯಾರನ್ನೋ ಎತ್ಕಟ್ಟಬೇಕು ಅನ್ನುವಂಥ ಸನ್ನಿವೇಶದಲ್ಲಿ ನಿಮ್ಮ ಹಾವಭಾವ ಏನದು, ಬಾಡಿ ಲ್ಯಾಂಗ್ವೇಜ್, ನೀವು ಬಳಕೆ ಮಾಡುವಂಥ ಪದ ಪ್ರಯೋಗ, ನಡೆದುಕೊಳ್ಳುವಂಥ ರೀತಿಯನ್ನು ನಿಮ್ಮನ್ನು ಆಯ್ಕೆ ಮಾಡಿದಂಥ ಜನಸಾಮಾನ್ಯರು ನೋಡ್ತಾ ಇರ್ತಾರೆ ಅನ್ನುವಂಥ ರಿವೇಲ್ದಂಗೆ ನಡ್ಕೋತಿದ್ದೀರಾ ಹೆಂಗೆ ಅಂತ ನೋಡಿ. ಈ ಸಚಿವ ತಿಮ್ಮಾಪುರ್ ಪರ ಶಿವಲಿಂಗೇಗೌಡರು ಬ್ಯಾಟಿಂಗ್, ಮಾತಿನ ಬರದಲ್ಲಿ ನಾಲಿಗೆಯನ್ನು ಹರಿಯಲ್ಲ ಇಳದೆ ಬಿಟ್ಟಿದ್ರು ಶಿವಲಿಂಗೇಗೌಡರು. ನೀವು ಗಮನಿಸಬೇಕು, BJP ನಾಯಕರಿಗೆ ಏಕವಚನದಲ್ಲಿ ಶಿವಲಿಂಗೇಗೌಡರು ಹಿರಿಯರು ತರಾಟೆ ತಗೊಳ್ತಾರೆ. ರೈಟ್, ಹಿರಿಯರು ಇತರ ನಾಯಕರಿಗೆ ಮಾತಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಆದರೆ ಅದು ಸದನ, ಎಲ್ಲರೂ ಸಮಾನರು, ಎಲ್ಲರೂ ಶಾಸಕರು ಅಂದಾಗ ಅವರು ಶಾಸಕರಾಗೇ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಮಾತಿನ ಬರದಲ್ಲಿ ಏಕವಚನದಲ್ಲಿ ಮಾತಾಡೋದು, ಚೀತು ಅನ್ನುವಂಥ ಬಾಡಿ ಲ್ಯಾಂಗ್ವೇಜ್, ಇನ್ನು ಗ್ರಾಮೀಣ ಭಾಗದಲ್ಲಿ ನಡೆದುಕೊಳ್ಳುವಂತಹ ಅನಾಗರಿಕ ಪದ್ಧತಿ. ನಾನು ಎಕ್ಸಾಕ್ಟ್ಲಿ ಗ್ರಾಮೀಣ ಭಾಗ ಅಂತ ಹೇಳಲ್ಲ, ಯಾರಿಗೆ ಎಜುಕೇಷನ್ ಅಥವಾ ಸಂಸ್ಕಾರ ಅನ್ನೋದಿರೋದಿಲ್ಲ, ಆ ರೀತಿಯ ನಡೆ ಇದೆಯಲ್ಲ, ಅದನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಗ್ರಾಮೀಣ ಭಾಗದಿಂದ ಬಂದವರು, ಹಳ್ಳಿಯವರು, ನಮ್ಮ ನಡೆ ಹಿಂಗೆ ಇರುತ್ತೆ ಅನ್ನುವಂಥ ಸಮರ್ಥನೆಯನ್ನು ಕೊಟ್ಟರು ಕೂಡ ಯಾರೂ ಒಪ್ಕೊಳ್ಳಲ್ಲ ಶಿವಲಿಂಗೇಗೌಡ್ರೆ. ದಿಸ್ ಇಸ್ ನಾಟ್ ದ ವೇ. ಅದು ಯಾರೇ ಆಗಿದ್ರು ಕೂಡ, ಇವತ್ತು ಶಿವಲಿಂಗೇಗೌಡರು ಮಾಡಿರ್ಬೋದು, ನಾಳೆ ಇನ್ನೊಬ್ರು ಯಾರಾದರೂ ಮಾಡ್ಬೋದು. ಇಂಥ ನಡೆಗಳು ಸಲ್ಲದು. ಅದು ವಿಧಾನಸೌಧ, ಅದು ಸದನ. ನಿಮ್ಮ ಜೊತೆಗೆ ನಿಮ್ಮ ಸಹೋದ್ಯೋಗಿಗಳಿರ್ತಾರೆ, ಅದು ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು. ನೀವು ಕಿರಿಯರಿಗೆ ಕ್ಯಾಕರಿಸಿದ್ರೆ ಅದನ್ನು ನಿಮ್ಮ ಕಿರಿಯರು ನೆಕ್ಸ್ಟ್ ಪೀಳಿಗೆಗೆ ಮಾಡ್ತಾರೆ.
ಆ ಪ್ರಜ್ಞೆ ಇರಬೇಕು ಅಂತ ಹೇಳಿ. ನೀವು ಸಂಸ್ಕಾರಯುತವಾಗಿ ನಡ್ಕೊಂಡ್ರೆ ಮುಂದಿನ ಜನ್ರೇಷನ್ ಅವರು ಕೂಡ ಸಂಸ್ಕಾರಯುತವಾಗಿ ನಡ್ಕೊಳ್ತಾರೆ. ನೀವು ಭ್ರಷ್ಟಾಚಾರ ಚರ್ಚೆ ಮಾಡ್ತೀರಾ, ನಿಮ್ಮದೇ ಒಬ್ಬ ಸಚಿವರು ನೀವು ವಹಿಸ್ಕೊಳ್ತೀರಾ, ದೆರ್ ಆರ್ ಸೋ ಮೆನಿ ವೇಸ್, ಬಟ್ ಇದು ವೇ ಅಲ್ಲ. ಹಾಗೆಯೇ ಪ್ರತಿಪಕ್ಷದವ್ರಿಗೂ ಕೂಡ ನೀವು ಆಕ್ರೋಶವನ್ನು ಹೊರಪಡಿಸೋದಕ್ಕೆ, ಸಂವಿಧಾನಬದ್ಧವಾಗಿ ಹೋರಾಟ ಮಾಡೋದಕ್ಕೆ ನಿಮ್ಮದೇ ಆದಂತಹ ವ್ಯವಸ್ಥೆಗಳಿದ್ದಾವೆ, ಅದನ್ನು ಪಾಲನೆ ಮಾಡಿ. ಇಟ್ ಶುಡ್ ನಾಟ್ ಟ್ರಿಗರ್ ಎನಿವನ್ ಈ ಮಟ್ಟಕ್ಕೆ ಅನ್ನುವಂಥದ್ದು ರೈಟ್. ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ರಾಜ್ಯದ ಭ್ರಷ್ಟಾಚಾರ ಇರ್ಬೋದು, ಇವತ್ತಿನ ನಡೆಗಳಿರ್ಬೋದು, ಸದನದ ಕರತದ ಬರೆತಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಕೊಬ್ಬರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ ನಾನು. ಬೆಂಬಲ ಬೆಲೆ ಕೊಡ್ಸಕ್ಕೆ ನಿನಗೆ ಎಲ್ಲಿ? ಅಲ್ಲೆಲ್ಲಾರು ಹೋಗು, ಆ ಗುಲ್ಬರ್ಗ ಜಿಲ್ಲೆಲ್ಲ ಎಂತದ್ದು ನೋಡ್ಕ. ನೀನ್ ಯಾಕೆ ಹಂಗ ಒಳ್ಳೆ ಕೋಚ್ ಬಡ್ಕತ್ತೀಯ? ಸುಮ್ನಿರು, ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತಿಲ್ಲಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಅವು ಲೇ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ದೀರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ, ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಮಾಡೋದಂತ ಇತ್ತು, ಎಲ್ಲರೂ ಕೂತಿದ್ದಾರೆ. ಅಲ್ಲಿ ವಿರೋಧ ಪಕ್ಷ ನಾವು ಇಲ್ಲ ಮಾಡಿ, ಅದು ನಿಮ್ಮ ಹಕ್ಕಿದೆ. ಐ ಆಮ್ ನಾಟ್ ಡಿಬೇಟಿಂಗ್ ದಟ್ ಎಟ್ ಆಲ್. ಈಗ ಏನಾಗ್ತಾ ಇದೆ, ವೈಯಕ್ತಿಕವಾಗಿ ಹೋಗಕ್ ಸ್ಟಾರ್ಟ್ ಮಾಡಿದ್ರಿ, ಅದು ನಿಮ್ ಕಡೆಯಿಂದ ಪ್ರಚೋದನೆ. ಈಗ ಎಲ್ಲಿ ಶಿವಲಿಂಗ ನಿಮ್ಗೆ ಗೊತ್ತಿದೆ, ನೀವು ಅದು ಪ್ರಯತ್ನ ಮಾಡಿ ಅವ್ರು ಆಗಿದ್ದಾರೆ. ಅದು ತಪ್ಪು. ಯಾರಿಗೂ ನಿಂದನೆ ವೈಯಕ್ತಿಕವಾಗಿ ನಿಂದನೆ ಮಾಡೋ ಹಕ್ಕು ಈ ಸದನವೂ ಕೊಟ್ಟಿಲ್ಲ, ಸಂವಿಧಾನನೂ ಕೊಟ್ಟಿಲ್ಲ. ನಂದು ಒಂದೇ ಏನಂದ್ರೆ, ಅವ್ರಂತದ್ ಏನಾದ್ರು ಮಾಡಿದ್ರೆ ನೀವು ಅದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರ ತಗೊಳ್ಳಿ. ಅಲ್ಲ, ಸುನೀಲ್ ಅವರೇ, ನಾನು ಹೇಳ್ತಾ ಇರೋದು, ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು, ಇಷ್ಟೆಲ್ಲ ನಿಮ್ಗೆ ನೋವಾಗ್ತಾ ಇದೆ. ಪ್ರಚೋದನೆ ಇರ್ಲಾರ್ದೆ ಕೌನ್ಸಿಲ್ನ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಕಲಬುರಗಿ ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ, ನಾಯೇ ನಾರಾಯಣ. ನನ್ನ ಹೆಸರು. ನಾವು ನಿನ್ನೆನೂ ಕೂಡ ಸದನದಲ್ಲಿ 6,000 ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು 5 ದಾಖಲೆಗಳನ್ನು ಕೊಟ್ಟಿದ್ದೀನಿ. ಇಷ್ಟೆಲ್ಲ ದಾಖಲೆ ಕೊಟ್ಟರು ಕೂಡ ಪೆನ್ ಡ್ರೈವ್ ಕೊಟ್ಟಿದ್ದೀರಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟ್ರಿಕ್ಟ್ DC ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದೀರಿ. ಇಷ್ಟು ಕೊಟ್ಟರು ಕೂಡ ಸರ್ಕಾರ ಇಷ್ಟು ದುಡ್ಡು 6,000 ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ. ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಹೇಳಿದಿರಿ, ಅವ್ರು ರಾಜೀನಾಮೆ ತಗೊಳ್ಳಿ. ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆ ಮಾಡಲಿ. ಅವ್ರು 3 ತಿಂಗಳಿಗೆ ಬೇಕಾದ್ರೆ ವಾಪಸ್ ತಗೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದಾಗಿತ್ತು, ರಾಜೀನಾಮೆ ಕೊಟ್ರು. ಜಾರ್ಜ್ ಅವರು ಈಶ್ವರಪ್ಪನವ್ರ ಕೇಸ್ ಆಗಿತ್ತು, ರಾಜೀನಾಮೆ ಕೊಟ್ರು. ಆ ವಿಡಿಯೋ ವಿಚಾರವಾಗಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ರು. ಇದೆಲ್ಲ ಜನ ನೋಡ್ತಾ ಇದ್ದಾರೆ. 12/2/2019
ಅಲ್ಲ ಶಿವಲಿಂಗ ಮಾತಾಡ್ಲಿಕ್ಕಿದೆ. ಪದೇ ಪದೇ ಇದನ್ನ ಇವರೇ ಮಾಡ್ತಾ ಇರೋದ್ರಿಂದ ಎಲ್ಲ ಚರ್ಚೆ ಅವ್ರು ಮುಗಿಸ್ಲಿ. ಆಗೋದಾದ್ರೆ ಅಲ್ಲ ನಿಮ್ದೇ ನೋಡಿ ನಂದಲ್ಲ. ಅದೇ ಎಲ್ಲರೂ ಬಾಯಿ ತಪ್ಪ ಸಭಾಧ್ಯಕ್ಷರು ಪ್ರಕಟ ಮಾತಾಡ್ತಾರೆ, ಏನೋ ಮಾಡಿದಂತ ಮಾಡ್ತಾರೆ ಪುಸ್ತಕ ಇದು. ಬಿಡ್ರಿ. ಸಭಾಧ್ಯಕ್ಷರು ಪ್ರಕಟ ಎಲ್ಲ ಮಾಡಿದಂತ ಪುಸ್ತಕನ? ಪುಸ್ತಕ. ಎಷ್ಟು ಬಾರಿ ಅವರು ಕಡತದಿಂದ ತೆಗೆದುಹಾಕುವಂತ ಆಯ್ತು, ಅವ್ರು ಪದಗಳನ್ನ ಸ್ಟಾಪ್ ಹೇಳ್ತಾ ಮಾಡ್ಲಿ, ಅವ್ರು ಬಂದಿದ್ದಾರೆ. ಫಿನಿಶ್ ಮಾಡ್ಲಿ. ಈಗ ಮತ್ತೆ ಅದನ್ನೇ ಫಿನಿಶ್ ಒಬ್ಬ ಹಿರಿಯ ಸದಸ್ಯ ಪದೇ ಪದೇ ಓ, ನೀವು ಹೇಳ್ತಾ ಮಾತಾಡಿದ್ದು? ಹೋದ್ರೆ- ನೀವು ಮಾತಾಡಿದ್ದೀರಿ. ಒಂದ್ ನಿಮಿಷ, ಉಪಮುಖ್ಯಮಂತ್ರಿಗಳು ಒಂದ್ ನಿಮಿಷ ಕೂತ್ಕೊಳ್ಳಿ. ಅಲ್ಲಲ್ಲ. ಒಂದ್ ನಿಮಿಷ ನೋಡಿ ಇದು ಸಮರ್ಥನೆ ಅಲ್ಲ, ಮಾಡ್ಕೊಬೇಡಿ ಶಿವಲಿಂಗ. ಯಾವ್ಯಾವ ಪದಗಳನ್ನ ಬಳಸಿದ್ರು ಅಂತ ಈ ಮತ್ತೆ ಪದೇ ಪದೇ ಅದನ್ನೇ ಹೇಳ್ತಾ ಹೋದ್ರೆ ನೋಡಿ ಒಂದ್ ನಿಮಿಷ ಏನ್ ನಾವೇನ್ ಬಳಸಿಲ್ಲ, ನಾವು ಬಳಸಿರೋದು ಯಾರು ನೋಡ್ರಿ ಸೀಟು ಆಸದನದ ಇಲ್ಲಿ ಯಾಕೆ ಮಾತಾಡ್ತೀರಾ ಬಿಡಿ. ಒಳ್ಳೆ ಕಥೆ ಆಯ್ತಲ್ಲ. ನೋಡಿ ಮಾನ್ಯ ಅಧ್ಯಕ್ಷರೇ ಅವರು ಒಂದ್ ಪದ ಬಳಸ್ತಾರೆ. ತೆಗೆದು ಹಾಕಲಾದ ಅಸಂಸದೀಯ ಪದ ಶಿವಲಿಂಗೇಗೌಡರು ಹೇಳಿರೋದು ಮಿಂಡ್ರಿ ಗುಟ್ಟಿದ. ಯಾರು ನೀವೇ ಹೇಳ್ರಿ, ನಾನಲ್ಲ. ಬಿಡ್ರಿ, ನಾನ್ ಯಾಕೆ ಮಾತಾಡೋಣ? ನೋಡ್ರಿ ಬುಕ್ಕಲ್ಲಿದೆ, ನಾನು ಓದ್ತಿರೋದಲ್ಲ, ಬುಕ್ಕಲ್ಲಿದೆ. ಇರ್ಬೋದು, book ಅಲ್ಲಿ ಬಿಡಿ, ಅದೆಲ್ಲ ಸುಳ್ಳು. ಮಾನ್ಯ ಅಧ್ಯಕ್ಷ ಎರಡೇ ಪದ ಯಾರ ಹೇಳ್ತಾರೇನ್ರಿ ಬಿಡ್ರಿ. 12/2/2019 ಹೇಳಿರೋದು ಅಪಾಪೋಲಿಗಳು ಎಂ.ಎಲ್.ಎಗಳು ಅಪಾಪೋಲಿಗಳು ಅಂದವ್ರು ಹೇಳಿದ್ರೆ ಸದನ ಯಾವನ ಸುಳ್ಳು ಬಿಡ್ರಿ. ಸದನದ ನಡವಳಿಕೆ ಪದ್ಧತಿ ಇದು ನೋಡಿ ಯಾವಾಗ ಬೇಕಾದ್ರೂ ಹಿಂಗ್ ಮಾತಾಡ್ತಾನೆ ಇರ್ತಾರೆ. 12/2/2019 ಹೇಳಿದ್ದು ಹೊಸದಾಗಿ ಶಾಸಕರಾಗಿ ಆಯ್ಕೆ ಆಗ್ತಾರಲ್ಲ ಅವ್ರಿಗೆ ಕೊಡೋಕ್ಕಿಂತ ಹೆಚ್ಚಾಗಿ ಟ್ರೈನಿಂಗನ್ನು ಅವರಾದರೂ ಭಯಭಕ್ತಿಯಿಂದ ಯಪ್ಪ ಇದು ವಿಧಾನಸೌಧ ಹೆಂಗೆ ಮಾತಾಡಬೇಕು ಏನು ಅಂಥೇಳಿ ಶ್ರದ್ಧಾಭಕ್ತಿಯಿಂದ ನಡ್ಕೋತಾರೆ ಅಂತ ಅನಿಸುತ್ತೆ. ಸೋ ಕಾಲ್ಡ್ ಹಿರಿಯರು ಅಂತ ಹೇಳ್ತಾರಲ್ಲ, 10-20 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವರು ಸದನದಲ್ಲಿ ವಿಧಾನಸೌಧದಲ್ಲಿ ಹೆಂಗೆ ನಡ್ಕೋಬೇಕು ಅನ್ನುವಂಥ ಅರಿವಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಹೇಯ ಮತ್ತೊಂದಿಲ್ಲ ಅಂತ ಅನಿಸುತ್ತೆ. ನಿಮ್ಮನ್ನು ಫಾಲೋ ಮಾಡುವಂತಹ ಒಂದಷ್ಟು ನಾಯಕರು ಅಂತ ಇರ್ತಾರೆ, ಕಾರ್ಯಕರ್ತರು ಅಂತ ಇರ್ತಾರೆ, ಅಲ್ಲೇ ಇರುವಂಥ ಶಾಸಕರು ಇರ್ತಾರೆ, ನಮ್ಮ ಶಿವಲಿಂಗೇಗೌಡರು ಅಥವಾ ನಮ್ಮ ಸಿ ಟಿ ರವಿ ಅಥವಾ ನಮ್ಮ ಸುನಿಲ್ ಕುಮಾರ್ ಅವರು ಅಥವಾ ನಮ್ಮ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಅವರಿಗೆ ನೀವು ಮಾದರಿ ಆಗಿರಬೇಕಾದ್ರೆ ಅದನ್ನು ಬಿಟ್ಬಿಟ್ಟು ಈ ರೀತಿ ನಡ್ಕೊಳ್ಳೋದಿದೆಯಲ್ಲ, ಅದು ಸದನಕ್ಕೂ ಸಂವಿಧಾನಕ್ಕೂ ನಿಮ್ಮ ಕುಟುಂಬಕ್ಕೂ ಅಥವಾ ನಿಮ್ಮನ್ನು ಫಾಲೋ ಮಾಡುವಂಥ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ನೀವೇ ಒಂದು ರೀತಿ ಅಪಹಾಸ್ಯ ಮಾಡೋದು ಹಾಗೆ ಅನಿಸುತ್ತೆ. ರೈಟ್, ಇದೆಲ್ಲದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಆ್ಯಂಡ್ ಪೊಲಿಟಿಕಲಿ ಆಗಿರುವಂಥ ಕೆಲವೊಂದು ಡೆವಲಪ್ಮೆಂಟ್ಸ್, ಯಾಕಂದರೆ ಭ್ರಷ್ಟಾಚಾರದ ವಿರುದ್ಧ BJP ಮತ್ತು JDS ಧ್ವನಿ ಎತ್ತುತ್ತಾ ಇದೆ, ಅದಕ್ಕೆ ಕಾಂಗ್ರೆಸ್ ಕೊಡ್ತಿರುವಂಥ ಉತ್ತರ ಏನು, ಮಗದೊಂದು ಕಡೆ ವಿಧಾನಸೌಧ ಅಂದಾಗ ಅದೊಂದು ದೇಗುಲದ ರೀತಿ, ಅದನ್ನು ಇವತ್ತು ನಾವೇ ಆಯ್ಕೆ ಮಾಡಿರುವಂಥ ಸೋಕಾಲ್ಡ್ ನಾಯಕರು ಹೆಂಗೆ ಬಳಕೆ ಮಾಡ್ಕೊಳ್ತಿದ್ದಾರೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರು ಇದ್ದಾರೆ. ನಮಸ್ಕಾರ. JDS ವಕ್ತಾರರು ರಿಷಿಕ್ ವಿವನ್ಗೌಡ ಇದ್ದಾರೆ. ನಮಸ್ಕಾರ. ದರ್ಶನ್ ಅವರೇ, ನೀವು ನಿಷ್ಪಕ್ಷಪಾತವಾಗಿ ಇರುವಂಥ ಸತ್ಯವನ್ನು ಮಾತಾಡ್ತೀರಿ ಅನ್ನುವಂಥ ಭಾವನೆಯಿಂದ ಹಲವಾರು ಡಿಬೇಟ್ಗಳಲ್ಲಿ ಗಮನಿಸಿರೋದ್ರಿಂದಾಗಿ ಈಗಷ್ಟೇ ಬೈಟ್ ನೀವು ಗಮನಿಸ್ತಾ ಇದ್ರಿ, ಏನು ಮಾನ ಮರ್ಯಾದೆ, ಅಪ್ಪ, ಏಕವಚನ ಪದಪ್ರಯೋಗ, ಯೋಗ್ಯತೆ, ನಾಚಿಕೆ ಇಲ್ವಾ, ARSS ಬೇಕಾಯ್ದಲ್ಲ ಹಿರಿಯರಿಗೆ? ಈಗ ಮಾನ್ಯ ಶಿವಲಿಂಗೇಗೌಡರು ಮಾತಿನ ಒಂದು ವಿಚಾರದಲ್ಲಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಈ ಶಿವಲಿಂಗೇಗೌಡರು ಇಷ್ಟೊಂದು ಟ್ರಿಗರ್ ಆಗೋದಕ್ಕೆ, ನಾನು ಅವ್ರ ಮಾತು ಕರೆಕ್ಟ್ ಹೇಳಿದ್ದಾರೆ ಅಂತ ನಾನೇನು ಹೇಳ್ತಾ ಇಲ್ಲ, ಟ್ರಿಗರ್ ಆಗೋದಕ್ಕೆ ಅವರಿಗೆ BJP ಅವರು, ಯಾಕೆಂದರೆ ಅದು ಕಡತದಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು, ಅವ್ರು ಬಾವಿಗಿಳಿದು ಪ್ರತಿಭಟನೆ ಮಾಡಬೇಕಾದ್ರೆ ಕೊಬ್ಬರಿ ಕಳ್ಳ ಅಂತೇಳಿ ಒಬ್ಬ ಘನವೆತ್ತ ಶಾಸಕರಿಗೆ ಏನು ಕಳ್ರ ಶಿವಲಿಂಗೇಗೌಡರು ಏನೋ ಬಾಯಿದೆ ಅಂತೇಳಿ ವೈಯಕ್ತಿಕವಾಗಿ ಮತ್ತು ಅಸಂವಿಧಾನಿಕ ಪದಗಳ ಅಲ್ಲಿ ಪ್ರಯೋಗ ಆಗಿದೆ. ಆ ಗುಂಪಲ್ಲಿದ್ದಾಗ ಅವ್ರು ಒಳಗಡೆ ಇದ್ದವ್ರಿಗೆ ಕೇಳಿದ್ದೆ, ಇವ್ರು ಮೈಕಿರೋ ಹೊತ್ತಿಗೆ ಇವ್ರ ರಿಯಾಕ್ಷನ್ ನಮಗೆಲ್ಲರಿಗೂ ಕ್ಲೀನಾಗಿ ಕೇಳ್ತಾ ಹೋಯ್ತು. ಇನ್ನು RSS ಅಂತಂದರೆ ಫಸ್ಟ್ ಅವ್ರು ರಿಜಿಸ್ಟರ್ ಮಾಡ್ಕೊಂಬರ್ಲಿ, ಆಮೇಲೆ RSS ಅದ್ರ ಹಿನ್ನೆಲೆ ಮತ್ತಿನ್ನೊಂದೆಲ್ಲ ಮತ್ತೆ ಮಾತನಾಡೋಣ. ಮೇಡಮ್ ಇವತ್ತು ವಿಧಾನಸೌಧದ ಪಾವಿತ್ರತೆ ಬಗ್ಗೆ, ಘನತೆ ಬಗ್ಗೆ ನೀವೊಂದು ಧ್ವನಿ ಎತ್ತಾ ಇದ್ದೀರಾ, ಐ ರೆಸ್ಪೆಕ್ಟ್ ಇಟ್. ಮೇಡಮ್ ಇವತ್ತು ವಿಧಾನಸೌಧದಲ್ಲಿ ಮುನ್ರತ್ನ ಅನ್ನೋ ಅತ್ಯಾಚಾರ ಮಾಡಿದ್ದ ಅನ್ನುವಂಥ ಒಂದು ಕಂಪ್ಲೇಂಟೇ ರಿಜಿಸ್ಟರ್ ಆಗಿ ಹೋಗಿದೆ. ಮೇಡಮ್ ಇವತ್ತು ವಿಧಾನಸೌಧದಲ್ಲಿ ಕೂತಿರೋರು ಆಡ್ತಾ ಇರ್ತಕ್ಕಂಥ ಕೆಲವೊಂದು ಮಾತುಗಳು, ನಾನು ಶಿವಲಿಂಗೇಗೌಡರ ಮಾತನ್ನೇನು ಸಮರ್ಥನೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಏಕವಚನ ಪದ ಪ್ರಯೋಗ ಅವರು ಟ್ರಿಗರಾಗಿ ಮಾಡಿದಾರೋ, ಮತ್ತಿನ್ನೊಂದು ಸ್ವಲ್ಪ ತಾಳ್ಮೆ ಅವರಿಗೂ ಅವಶ್ಯಕತೆ ಅಂತ ಹೇಳ್ತಾ, ನಿನ್ನೆ ಸಿ ಟಿ ರವಿ ಪರಿಷತ್ನಲ್ಲಿ ಮಾತನಾಡ್ತಾ ಪಾಕಿಸ್ತಾನದ ನಾಲಿಗೆ ಅಂತ ಹೇಳ್ತಾರಲ್ಲ, ಮಾತೆತ್ತಿ ದಿನ ಬೆಳಗಾದ್ರೆ ಆ ಶತ್ರು ದೇಶ ನೆನೆಸ್ಕೊಂಡು ಕೂತ್ಕೊಂಡಿದ್ದಾರಲ್ಲ ಈ ಮನುಷ್ಯನಿಗೆ. ಒಂದ್ಸರಿ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಸೋಲಿಸಿ ಮನೆ ಕಳಿಸಿದ್ರು, ಇಲ್ಲೇನೋ ಒಂದು ಪರಿಷತ್ತಿಗೆ ಇವಾಗ ಬಂದ್ಬಿಟ್ರು ಸಮೇತ ಆಚಾರವಿಲ್ಲದ ನಾಲಿಗೆ ಏನು ಬೇಕಿರೋ ನುಡಿಬೋದಾ? ಇದು ಒಂದು. ಇನ್ನೊಂದು, ಇದೇ ಪರಿಷತ್ನಲ್ಲಿ ಹಿಂದೊಮ್ಮೆ ಸಿ ಟಿ ರವಿ ಅವರು ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ
ಒಂದು ಪದ, ಒಂದು ಹೆಣ್ಣನ್ನು ನಾವು ಪೂಜನೀಯ ಭಾವದಲ್ಲಿ ಕಾಣುವಂಥ ಭಾರತ ದೇಶದಲ್ಲಿ ಅದು ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ ಸಿ.ಟಿ. ರವಿ ಆಡಿರ್ತಕ್ಕಂಥ ಪದಗಳು ಮೇಡಮ್. ಹಾಗೆಯೇ ನಾರಾಯಣ ಸ್ವಾಮಿಯವರು ಅನೇಕ ಬಾರಿ ಆಡಿರ್ತಕ್ಕಂಥ ಪದಗಳು. ನಾನು ನಜೀರ್ ಅಹಮದ್ ಅವರು ನರೇಂದ್ರ ಮೋದಿ ಅವ್ರನ್ನ ಉದ್ದೇಶಿಸಿ ಆಡಿರ್ತಕ್ಕಂಥದ್ದನ್ನು ನಾನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ. ಹಾಗೆ ನಾವು ದೇಶದ ಸಂಸತ್ನಲ್ಲಿ ನಿನ್ನೆ ಒಬ್ಬ ಸಂಸದ ಯಾರು ಟ್ರಂಪ್ ಮನೆ ಬಾಗಿಲು ಕಾಯ್ದಾಯ್ತಾ, ಯಾರು ಇದು ಎಕ್ಸಿಟ್ ಡೋರ್ ವಿಮಾನದ ತೆಗೆದಂತಹ ಒಂದು ಎಳಸು ಸಂಸದ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಆ ಒಂದು ಘಟನಾವಳಿಗಳನ್ನ ನೆನೆಸ್ಕೊಂಡು ಮತ್ತು ಮುಸಲ್ಮಾನ್ ಸಮುದಾಯದವ್ರನ್ನ ಎಂತ ಪಂಚರ್ ಹಾಕೋರು ಅಂತ ಭಾಳ ಒಂದು ಸಮುದಾಯವನ್ನು ನಿಂದಿಸಿರುವ ಕಾರಣಕ್ಕೋಸ್ಕರ ಈ ಪದ ಹೇಳ್ತಾ ಮೇಡಮ್, ಕಾಂಗ್ರೆಸ್ನವರೆಲ್ಲ ದೇಶದ್ರೋಹಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ನ ತೇಜಸ್ವಿ ಸೂರ್ಯ ಕೊಡ್ತಾರಲ್ಲ, ಏನಿದು, ಏನು ಅಂದ್ಕೊಂಡಿದ್ದಾರೆ? ಈ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯದಲ್ಲಿ ಅವರ ಇತಿಹಾಸದಷ್ಟು, ಉದಾಹರಣೆ ನೆಹರೂರವರು ಜೈಲಿನಲ್ಲಿ ಕಾಲ ಕಳೆದಿದ್ದಾರಲ್ಲ, ಅಷ್ಟು ಇವರಿಗೆ ರಾಜಕೀಯದಲ್ಲಿ ಅನುಭವ ಇಲ್ಲ. ತೇಜಸ್ವಿ ಸೂರ್ಯಂಗೆ ಒಂದು ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಪಕ್ಷಕ್ಕೆ, ಒಂದು ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಪಕ್ಷಕ್ಕೆ, ಮಹಾತ್ಮ ಗಾಂಧೀಜಿಯವರು ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಪಕ್ಷಕ್ಕೆ, ರಾಜೀವ್ ಗಾಂಧಿಯವರು ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಪಕ್ಷಕ್ಕೆ ದೇಶದ್ರೋಹಿ ಅನ್ನುವಂಥ ಪಟ್ಟ ಸಾವರ್ಕರ್ ಕುಲದವರು ಇವರೆಲ್ಲ ಬ್ರಿಟಿಷರು ಬೂಟ್ ನೆಕ್ಕಿ ಅವರಿಗೆ ಕ್ಷಮಾಪಣಾ ಪತ್ರ ಬರೆದು ಕೊಟ್ಟಂತ ಇತಿಹಾಸ ಇನ್ನೇನು ಉಳಿದವರು. ನಮ್ಮನ್ನ ಸಂಸತ್ನಲ್ಲಿ ಆ ಪದ ಹೇಳಬೇಕಾದ್ರೆ ಅವರು ನಮ್ಮ ಕ್ಷಮೆ ಕೇಳಬೇಕಲ್ಲ ಮೇಡಮ್. ನಾನು ಇವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ ಮೇಡಮ್. MLC ರವಿ ಅವರು ಗುಲ್ಬರ್ಗ DC ಅವರಿಗೆ ಪಾಕಿಸ್ತಾನದಲ್ಲಿ ಹುಟ್ಟದವರು ಅನ್ನುವಂಥ ಪದ ಹೇಳಿದ್ರಲ್ಲ, ಇದು ಸರಿನಾ ಮೇಡಮ್? ಇವತ್ತು ಶಾಸಕ ಸ್ಥಾನದಲ್ಲಿ ಒಳಗಡೆ ಕೂತಿರ್ತಕ್ಕಂಥ ಮುನಿರತ್ನ ದಲಿತ ಮತ್ತು ಒಕ್ಕಲಿಗ ಮಹಿಳೆಯರಿಗೆ ಹೀನಾಮಾನವಾಗಿ ಅದು ಮಂಚಕ್ಕೆ ಬಾ ಅಂತ ಮಾತಾಡಿರ್ತಕ್ಕಂಥ FSIL ಅಲ್ಲಿ ಪ್ರೂವ್ ಆದಂಥ ಒಂದು ಆಡಿಯೋನು ಬಂತಲ್ಲ ಮೇಡಮ್. ಇವತ್ತು ಆಯ್ತು, ಶಿವಲಿಂಗೇಗೌಡರದು ಟಿವಿನಲ್ಲಿ ಇಷ್ಟೆಲ್ಲ ಬಂತಲ್ಲ. ಒಂದಿನ ಹಿಂದೊಮ್ಮೆ ಕುಮಾರಸ್ವಾಮಿ ಅವರು ಒಂದು ಪ್ರತಿಷ್ಠಿತ ಯಾವುದೋ ಒಂದು ಚಾನೆಲ್ನಲ್ಲಿ ಕೂತ್ಕೊಂಡು ಆಡಿರ್ತಕ್ಕಂಥ ಆ ಪದ ನಾನು ಇಲ್ಲಿ ಬಳಸಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಇದಕ್ಕೂ ಹಿಂದೆ ಮಾನ್ಯ ಶ್ರೀ HD ದೇವೇಗೌಡರು ನೈಸ್ ರಸ್ತೆಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪನವರಿಗೆ ಆಡಿರ್ತಕ್ಕಂಥ ಪದಗಳು, ದಿಸ್ ಆಲ್ ಆನ್ ರೆಕಾರ್ಡ್. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿ ಪೊಲೀಸ್ ಅಧಿಕಾರಿಗಳನ್ನ ಮನೆ ಕರೆಸಿ ಅವ್ರ ಮೇಲೆ ದಬ್ಬಾಳಿಕೆಯಲ್ಲಿ ಆಡಿರ್ತಕ್ಕಂಥ ಮಾತುಗಳು ಎಲ್ಲದೂ ಇವತ್ತು ರೆಕಾರ್ಡ್ನಲ್ಲಿದೆ ಮೇಡಮ್. ಇವತ್ತು ಮಾಧುಸ್ವಾಮಿಯವರಾಗಿರ್ಬೋದು, ರೈತರ ಮಹಿಳೆಯರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗಿರೋದಾಗಿರ್ಬೋದು, ಅನೇಕ ವಿಚಾರಗಳು ಮೇಡಮ್. ಇವತ್ತು ಆಯಿತು, ಅಲ್ಲಿದು ಗೌರವ ಮತ್ತು ನೀವು ಪಾಠ ಮಾಡಬೇಕು ಮತ್ತಿನ್ನೊಂದಂತ ಇವರ ಒಂದು ಸಂಸ್ಕಾರ ಸಂಸ್ಕೃತಿ ಸುಮಾರು 16 CDಗಳಿಗೆ ಸ್ಟೇತಾ ಬಂದ್ರಲ್ಲ, ಇನ್ನೂ ಅದಕ್ಕೆ ನಾವು ವಿಧಾನಸೌಧದಲ್ಲಿ ಅತ್ಯಾಚಾರ ಉಲ್ಲೇಖ ಮಾಡಿ ಇನ್ನು ಹೆಸರು ಹೇಳೋದಕ್ಕೆ ಹೋಗಲ್ಲ. ಸುಮಾರು ಜನ ಇವತ್ತು ಸ್ತ್ರೀಯರ ಮೇಲೆ ಅತ್ಯಾಚಾರ ಪ್ರಕರಣ ಅಥವಾ ಇನ್ನೊಂದು ಪ್ರಕರಣ ಇಟ್ಕೊಂಡವ್ರೆ ಅಲ್ಲಿದ್ದಾರೆ. ನಾನು ಶಿವಲಿಂಗೇಗೌಡರನ್ನು ಈಗಲೂ ಸಮರ್ಥನೆ ಮಾಡೋದಿಲ್ಲ. ಅವ್ರು ಹಿರಿಯರಿದ್ದಾರೆ, ಏನೋ ಅವ್ರಿಗೆ ವೈಯಕ್ತಿಕವಾಗಿ ಅವ್ರು ನಿಂದಿಸಿದಾಗ ಅವರು ರಿಯಾಕ್ಟ್ ಮಾಡಿದ್ದಾರೆ, ಅದನ್ನೂ ನಾನು ತಪ್ಪಂತ ಹೇಳ್ತಾ ಈ BJPಯವರು ಆಡ್ತಾ ಇರ್ತಕ್ಕಂಥ ಮೇಡಮ್, ನನಗೆ ಬಹಳ ಒಂದು ನೋವಿನ ಸಂಗತಿ ಅಂದರೆ ಒಬ್ಬ ಕೇಸ್ ರೆಕಾರ್ಡ್ ನಾ ಹೇಳ್ತಾ ಇರೋದು, ಒಬ್ಬ ಪಿಂಪ್ ಕೇಸ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಒಬ್ಬ ನೈತಿಕ ಪೊಲೀಸ್ಗಿರಿ ಮಾಡುವಂಥ, ಆತನ ಹೆಸರು ನಾನು ತಗೊಳ್ಳೋದಿಲ್ಲ, ಮಾಡುವಂಥ ವ್ಯಕ್ತಿಯ ವಿಚಾರವನ್ನು ತಾಬಂದು BJPಯವರು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಎಲ್ಲಿಗೆ ಹೋಗಿ ಇವರು ತಲುಪಿದ್ದಾರೆ? ಈ ಪಕ್ಷದ ಒಂದು ಸ್ಥಾನಮಾನ ಸ್ಥಿತಿಗತಿ ಎಷ್ಟೊಂದು ಹೀನಾಯ ಮಟ್ಟಕ್ಕೆ ಹೋಗಿ ತಲುಪಿದೆ. ನಿನ್ನೆ ರಾತ್ರಿ ಅದು ಯಾವುದೋ ಒಂದು ಮಾಡ್ತಾ ಇದ್ರು, ಎಂಥದೋ ಬಡಿಯದಂತೆ ತಟ್ಟದಂತೆ, ಯಾವ ಉದ್ದೇಶಕ್ಕೋಸ್ಕರ? ಮತ್ತೆ ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ ಎತ್ತಿದ್ದಾರೆ, ಅಬಕಾರಿನಲ್ಲಿ ಭ್ರಷ್ಟಾಚಾರ ಅಂತ ಹೇಳಿ ರಾಜೀನಾಮೆಗೆ ಆಗ್ರಹ ಮಾಡಿದರೆ ಅಹೋರಾತ್ರಿ ಧರಣಿಯಾಗಿದೆ. ವಿಧಾನಸೌಧ ಅದೊಂದು ಪವಿತ್ರವಾದಂಥ ಜಾಗ ಅಂತ, ರೈಟ್? ಪಾವಿತ್ರತೆ, ಧಾರ್ಮಿಕತೆ ಅದನ್ನೆಲ್ಲ ಪಕ್ಕಕ್ಕಿಡೋಣ. ಸಂವಿಧಾನ ಅಂದಾಗ ಹಿಂಗಿರಬೇಕು ಅನ್ನುವಂಥ ಕೆಲವೊಂದು ನಿಯಮಗಳಿದ್ದಾವೆ. ಯಾರೂ ಫಾಲೋ ಮಾಡ್ತಿಲ್ವಲ್ಲ ರಿಷಿಕ್ ಅವರ ಇತ್ತೀಚೆಗೆ? ಯಾಕೆ ಹಿಂಗಾಗ್ತಾ ಇದೆ? ತತ್ವ ಸಿದ್ಧಾಂತ ಅಂದಾಗ ನಿಮ್ಮದೇ ಆದಂಥ ತತ್ವ ಇದೆ. JDS, ಕಾಂಗ್ರೆಸ್ನವ್ರದ್ದು ಅವ್ರದ್ದೇ ತತ್ವ, BJPಯವ್ರದ್ದು ಅವ್ರದ್ದೇ ತತ್ವ. ಅದ್ರ ಬಗ್ಗೆ ಏನಾದ್ರು ಆಕ್ಷೇಪಣೆ ಇದ್ದರೆ ಅದನ್ನು ತಮ್ಮ ಘನತೆಯನ್ನು ಉಳಿಸ್ಕೊಂಡೇ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬರಲ್ಲ ಅಂತೇನಿಲ್ಲ. ಆದರೆ ಈ ಮಟ್ಟಿಗೆ ತಳಮಟ್ಟಕ್ಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ವ್ಯತ್ಯಾಸ ಆಗ್ತಾ ಇದೆ. ನೋಡಿ, ಒಂದು ರಾಜಕೀಯವಾಗಿ ಯಾರಾದರೂ ಬೆಳೀಬೇಕು ಅಂತ ಅಬ್ಸರ್ವ್ ಮಾಡ್ತಿರ್ತಾರೆ ನೋಡಿ, ಅವ್ರಿಗೆ ಇದೆಲ್ಲ ಒಂದು ಸಿಲೆಬಸ್. ಇದು ಯಾರೆಲ್ಲ ಆ ಪಾಯಿಂಟ್ ಬರ್ತಾ ಇದ್ದೀನಿ. ಸೊ ಆ ಸಿಲೆಬಸ್ ಅಲ್ಲಿ ಕೆಲವೊಂದು ಸತಿ ಏನಾಗುತ್ತೆ, ಕೆಲವೊಂದು ಚಾಪ್ಟರ್ಸ್ ಇರುತ್ತೆ. ಈ ಚಾಪ್ಟರ್ನ ನೋಡಿ ಕಲ್ತ್ಕೋಬೇಕು. ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಈ ಚಾಪ್ಟರ್ ರೀತಿ ನಾನು ಇರಬಾರ್ದು ಅಂತಲೂ ಒಂದು ಚಾಪ್ಟರ್ ಇರುತ್ತೆ. ಸೊ ಅದರಲ್ಲಿ ಬರೋವಂಥ ಚಾಪ್ಟರ್ಸ್ ಇದೆಯಲ್ವಾ, ಈ 2023, 24, 25, 26 ಈ ಏನು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಆದಮೇಲೆ ಆಡಳಿತ ಪಕ್ಷ ಯಾವ ರೀತಿ ಮಾಡಬಾರ್ದು ಅನ್ನೋವಂಥ ಒಂದು ಚಾಪ್ಟರ್ಸ್ ಏನಿದೆ, ಇದನ್ನು ಡಿಲೀಟ್ ಮಾಡ್ಕೋಬೇಕು. ಯಾವರೇ ಒಂದು ರಾಜಕೀಯವಾಗಿ ನಾನು ಬೆಳಿಬೇಕು ಅಂತ ಫಾಲೋ ಮಾಡಬೇಕು ಅಂತ ಇರೋವಂಥವ್ರು. ಇನ್ನು ಕರ್ನಾಟಕ ರಾಜ್ಯದ ಜನತೆಗಂತೆ ಬಿಡಿ, ಅವರಿಗೆ ಬೇರೆ ವಿಧಿ ಇಲ್ಲ, ನೋಡಲೇಬೇಕಾಗಿದೆ ಈ ಆಟಗಳನ್ನ. ಸೊ ದೇ ಹ್ಯಾವ್ ಗಾಟ್ ನೋ ಅದರ್ ಚಾಯ್ಸಸ್. ಯಾಕೆ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಯಾರು ರಾಜಕೀಯವಾಗಿ ಬೆಳೀಬೇಕು ಅನ್ನೋರಿಗೆ ಇದನ್ನು ಡಿಲೀಟ್ ಮಾಡಿ ತಮ್ಮ ಜೀವನದಲ್ಲಿ ಅಂತ ಹೇಳಬೇಕು ಅಂತ ಹೇಳಿದ್ರೆ,
ಮೇಡಮ್ ನೋಡಿ, ಒಂದು ಅಧಿಕಾರ ಅಂತ ಅಂದ್ಬಿಟ್ಟು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು 5 ವರ್ಷ ಶ್ರಮ ಪಟ್ಟಿರ್ತೀವಿ ಅಥವಾ 10 ವರ್ಷ ಶ್ರಮ ಪಟ್ಟಿರ್ತೀವಿ. ನಿಮಗೆ ಒಂದು ಅಧಿಕಾರ ಆಡಳಿತ ಪಕ್ಷ ಅಂತ ನೀವು ಬಂದ ಮೇಲೆ ತಾವು ಮಾಡಬೇಕಾಗಿರೋವಂಥ ಫಸ್ಟ್ ಮೇನ್ ಕೆಲಸ ಏನು ಅಂತ ಹೇಳಿದ್ರೆ, ಅಧಿವೇಶನ ಕರೆದಾಗ ಜನರ ಪರವಾಗಿ ಬಿಲ್ಸ್ನ ಪಾಸ್ ಮಾಡಬೇಕು ಒಂದು. ಎರಡನೇದು ಜನರ ಹಿತಕ್ಕಾಗಿ ಏನಾದರೂ ಡಿಸ್ಕಷನ್ಸ್ ಮಾಡಬೇಕು 2. ಮೂರನೇದು ಜನರಿಗೆ ಆಗ್ತಿರುವಂಥ ಕಷ್ಟ ಸುಖಗಳನ್ನ ಡಿಸ್ಕಷನ್ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥದ್ದು 140 ಜನ ನಾವು ಇಟ್ಕೊಂಡು ಬೇಕಾಗಿರುವಂಥ ಅಷ್ಟು ಬಿಲ್ಗಳನ್ನ ಪಾಸ್ ಮಾಡ್ಕೊತೀವಿ ಅನ್ನುವಂಥದ್ದು ಓವರ್ ಆಲ್ ಸದನ ನಡೆಸಬೇಕಾಗಿರುವಂಥದ್ದು ಮೇಯ್ನು. ಇನ್ನು ಎರಡನೇದು, ನಿಮಗೆ ಇದು ಎಲ್ಲೋ ಸೀಕ್ರೆಟ್ ಪ್ಲೇಸಲ್ಲಿ ನಡೆಯುವಂಥದ್ದಲ್ಲ, ಸಾರ್ವಜನಿಕವಾಗಿ ನೋಡ್ತಿರುವಂಥ ಒಂದು ಅಧಿವೇಶನ. ನೀವು ಪ್ರೈವೇಟಾಗಿ ವೈಯಕ್ತಿಕವಾಗಿ ನಿಮ್ಮ 1000 ಏನಾದರೂ ಮಾತಾಡ್ಕೊಳ್ಳಿ, ನಿಮ್ಮ ಟಾಕ್ಸ್ ಇರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ನೀವು ಕಲ್ತಿರೋವಂಥ ಏನು ಹೇಳ್ತೀವಿ ಕಲ್ಚರ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟಿಗಳ ಕಲ್ಚರ್ ಇರ್ಬೋದು ಕೆಲವೊಂದು ಸತಿ. ಏಕೆಂದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ಕೆಲವೊಂದು ಪಾರ್ಟಿಗಳಲ್ಲಿ, ಐ ಡೋಂಟ್ ವಾಂಟ್ ಟು ನೇಮ್ ಇಟ್, ಜನರಿಗೆಲ್ಲ ಗೊತ್ತಿದೆ ಆ ಪಾರ್ಟಿಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳನ್ನ ಧಮಕಿ ಹಾಕಿದ್ರೆ ಅವ್ರಿಗೆ ಒಂದು ಪ್ರಮೋಷನ್ನು. ಯಾರೆಲ್ಲ ನಿಮಗೆ ಎಲ್ಲೆಲ್ಲಿ ಹೈಯೆಸ್ಟ್ ಹೇಳ್ತೀವ ಚಾಲೆಂಜ್ ವಿಲ್ ಕಮ್ ವಿತ್ ದ ರಿವಾರ್ಡ್ಸ್ ಕಮ್ ವಿತ್ ದ ರಿಸ್ಕ್ ಅಂತ ಹೇಳ್ತಾರೆ. ಸೊ ಹಾಗೆ ಕೆಲವೊಂದು ಪಾರ್ಟಿಗಳಲ್ಲಿ ಯಾವ ಥರ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನೀವು ಎಷ್ಟು ಅಸಹ್ಯವಾಗಿ ಮಾತಾಡ್ತೀರಾ, ಎಷ್ಟು ಅಸಹ್ಯವಾಗಿ ನಿಂದನೆ ಮಾಡ್ತೀರಾ, ಅಥವಾ ಎಷ್ಟು ಅಸಹ್ಯವಾಗಿ ಯಾರು ಟೀಕೆ ಮಾಡ್ತೀರಾ, ಆ ರೀತಿ ಮಾಡಿದವ್ರಿಗೆ ರಿವಾರ್ಡ್ಸ್. ಅದರ ಚಪ್ಪಾಳೆ ಹೊಡೆಯೋದು, ಶಬಾಷ್ ನೀನು ಸಕ್ಕತ್ತಾಗಿ ಮಾತಾಡ್ಬಿಟ್ಟಿದ್ಯಾ, ನೀನು ಫುಲ್ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು. ಇದು ಒಂಥರ ಚಾಳಿ ಆಗ್ತಾ ಇದೆ. ಒಬ್ಬೊಬ್ಬ ಶಾಸಕಂದು ಅದೇ ಚಾಳಿ, ಒಬ್ಬೊಬ್ಬ ಸಚಿವರದು ಅದೇ ಚಾಳಿ, ಒಬ್ರಿಗಿಟ್ಟ ನಾನು ಯಾರಿಗೆ ಏನು ಕಡಿಮೆ ಅನ್ನೋ ರೀತಿಲಿ ನೋಡ್ತಾ ಇದ್ದೀವಿ. ಏಕೆಂದರೆ ನೀವು ಒಬ್ಬರು ಈ ಹಿಂದೆ ಇದ್ದಂಥ ಒಂದು ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷದವರು ಯಾವ ರೀತಿ ಗಲಾಟೆಗಳು ಮಾಡ್ತಾಯಿದ್ರು, ಗಲಭೆ ಮಾಡ್ತಾಯಿದ್ರು, ಅಥವಾ ಹೋರಾಟಗಳನ್ನ ಮಾಡ್ತಾಯಿದ್ರು, ನೀವು ನೋಡಿದಾಗ ಎಲ್ಲೂ ನಿಮಗೆ ಅನ್ಪಾರ್ಲಿಮೆಂಟರಿ ವೇಸ್ ಇರ್ತಿರ್ಲಿಲ್ಲ. ಪ್ರತಿಭಟನೆ ಮಾಡ್ತೀವಿ, ನೀವು ಯಾವ ಎಕ್ಸ್ಟೆಂಟ್ವರೆಗೂ ಹೋಗ್ತೀವಿ ಅಂತ ಹೇಳಿದ್ರೆ ನೀನು ಇದಕ್ಕೆ ಲಾಯಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಹೇಳ್ತೀವಿ. ದಟ್ ಈಸ್ ನೀವು ಆ್ಯಸ್ ಎ ಶಾಸಕ ಲಾಯಕ್ಕಿಲ್ಲ, ಅಥವಾ ಟೆಕ್ನಿಕಲಿ ಸ್ಪೀಕಿಂಗ್ ನೀವು ಏನು ಒಂದು ಆ ಕುರ್ಚಿಲಿ ಕುತ್ಕೊಂಡಿದ್ದೀರಾ ಆ ಕೆಲಸ ಮಾಡೋದಕ್ಕೆ ನೀವು ಲಾಯಕ್ಕಿಲ್ಲ ಅಂತ ಆ ರೀತಿ ಪ್ರತಿಬಿಂಬಿಸಿ. ಹೊರತು ಇದಕ್ಕೆ ಮುಂಚೆ ಎಲ್ಲೂ ವೈಯಕ್ತಿಕವಾಗಿ ಹೋಗ್ತಾನೆ ಇರಲಿಲ್ಲ. ಇವತ್ತಿದು ಯಾವ ರೀತಿ ವೈಯಕ್ತಿಕವಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಮೇಡಮ್ ಅದು ಸಂಘಟನೆ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್, ಹೌ ಡಸ್ ಇಟ್ ಮ್ಯಾಟರ್? ನಿಮಗೆ RSS ವಾಟ್ ಡಸ್ ಇಟ್ ಮೀನ್? ನಿಮ್ಮ ಯೋಗ್ಯತೆ, ನಿಮ್ಮ ಕಲ್ಚರ್ ತೋರಿಸುತ್ತಾ ಇದು? ಆಮೇಲೆ ಅದು ಏನು ತೆಗೆದುಬಿಟ್ಟು ಅಯೋಗ್ಯ ಅಂತೆ, ಅದಂತೆ ಇದಂತೆ, ಏನ್ರಿ ಇದು, ಎಲ್ಲರಿಗೂ ಬಂದು ನಿಂತ್ಕೊಂಡಿದ್ದೀರಾ? ನಿಮ್ಗೆ ಅಷ್ಟೊಂದು ಫ್ರಸ್ಟ್ರೇಷನ್ ಇದೆ ಅನ್ನೋ ಥರ ಅಂತ ಹೇಳಿದ್ರೆ ಥೆರಪಿಗೆ ಹೋಗಿ. ನೀವು ವಿಧಾನಸೌಧ ಕಾಲು ಒಳಗಡೆ ಇಡೋದಕ್ಕಿಂತ ಮುಂಚೆ ಫಸ್ಟ್ ತಲೆ ಸರಿ ಮಾಡಿಸ್ಕೊಂಬನ್ನಿ. ನೀವು ಅದನ್ನು ಬಿಟ್ಬಿಟ್ಟು ನೀವು 10 ಜನ ಕಾಣಿಸೋ ಹತ್ರ ನೀವು ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಜನ ಏನು ಅನ್ಕೊಳ್ತಾರೆ? ಡಿಪಾರ್ಟ್ಮೆಂಟಲ್ಲಿರೋರು ಏನು ಅನ್ಕೊಳ್ತಾರೆ? ಬೇರೆ ಬೇರೆ ಅಧಿಕಾರಿಗಳು ಏನು ಅನ್ಕೊಳ್ತಾರೆ? MLA ಅಧಿವೇಶನದಲ್ಲೇ ಅವ್ನು ಆ ಲ್ಯಾಂಗ್ವೇಜ್ ಬೈಬೇಕಾದ್ರೆ ದಟ್ ಈಸ್ ನಾಟ್ ಅನ್ಪಾರ್ಲಿಮೆಂಟ್ರಿ, ಅಥವಾ ದಟ್ ಈಸ್ ನಾಟ್ ಏನದು ನಿಮಗೆ ಬೇಜಾರಾಗುವಂಥದ್ದು, ಅಥವಾ ಅದನ್ನು 10 ಜನ ತಪ್ಪೇನಲ್ಲ ಅನ್ನೋ ರೀತಿಯಲ್ಲಿ ಎಕ್ಸಾಂಪಲ್ ತಗೊಂಡ್ರೆ, ನಾಳೆ ಆದಿ ಬೀದಿಲಿ ಹೋಗೋರೆಲ್ಲ ಏನು ಹೇಳ್ತಾರೆ? ಕಾರ್ಯಕರ್ತರು ಏನು ಮಾಡ್ಕೊಳ್ತಾರೆ? ಕಾರ್ಯಕರ್ತರು ನಾನು ಮಾತಾಡ್ಬೇಕಾದ್ರೆ ನಾನು ಇನ್ನೊಬ್ಬ ಕಾರ್ಯಕರ್ತರಿಗೆ ಹೇಳಿದ್ರೆ ಅಯೋಗ್ಯ ಹೋಗಲ್ಲ ಅಂತ ಹೇಳ್ತೀನಿ. ನಾನು ಹೇಳ್ತೀನಿ ಶಿವಲಿಂಗೇಗೌಡರು ಹೇಳಿಲ್ವೇನ್ರಿ ಸದನದಲ್ಲಿ? ಅದನ್ನ ಸ್ಪೀಕರ್ ಏನ್ರಿ ಮಾಡ್ತೀರೋ? ಅಬ್ಜೆಕ್ಷನ್ ಮಾಡಬೇಕಾಗಿತ್ತು. ಸ್ಪೀಕರ್ ಅಲೋ ಮಾಡಿದ್ದಾರೆ ಅಂತಂದ್ರೆ ಆ ವರ್ಡ್ ಅಲೋ ಆಗಿದೆ ಅಂತ. ಸೊ ದಟ್ ಮೀನ್ಸ್ ನಾಳೆ ನಿಮಗೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿನ ಫಾಲೋ ಮಾಡೋವಂಥವ್ರು ಬೀದಿಲಿ ಈ ರೀತಿ ನೀಡ್ಕೊಂತಿರ್ತಾರೆ. ಇದು ರಾಂಗ್ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇರುವಂಥದ್ದು. ಸ್ಪೀಕರನ್ನು ಪದಪ್ರಯೋಗ ಮಾಡಿದ್ದಕ್ಕೆ ಹಿ ಹಿಮ್ಸೆಲ್ಫ್ ನೀವು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಅವರ ಕುರ್ಚಿಗೆ ಅವರು ಸಭಾಧ್ಯಕ್ಷರಾಗಲಿ ಕೂತಿರ್ತಾರೆ, ಅದಕ್ಕೆ ಗೌರವ ಸೂಚಿಸ್ತಾನೆ. ಹಿ ವಾಸ್ ಲಾಫಿಂಗ್. ಮೇಡಮ್ ಅದನ್ನೇ ಹೇಳ್ತಿರೋದು ನೋಡಿ, ಎಷ್ಟು ವಿಪರ್ಯಾಸ ಅಂತ ಹೇಳಿದ್ರೆ, ನಿಮಗೆ ವೈಯಕ್ತಿಕವಾಗಿ ಅವ್ರು ಯಾವ ರೀತಿನಾದ್ರು ಇರಲಿ, ಬಟ್ ನೀವು ಸ್ಪೀಕರ್ ಅಂತ ನೀವು ಅಲ್ಲಿ ಕುತ್ಕೊಂಡಾಗ ನೀವು ಏನು ಮಾಡಬೇಕಾಗಿತ್ತು? ಇನ್ಸ್ಟೆಡ್ ಆಫ್ ಲಾಫಿಂಗ್ ಅಟ್ ದೆಮ್, ಅಟ್ಲೀಸ್ಟ್ ಒಂದು ಮಾತು, ಇಲ್ಲ ನೀವು ಈ ರೀತಿ ಹೇಳಂಗಿಲ್ಲ, ಈ ರೀತಿ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಒಂದು ಮಾತು ನೀವು ಹೇಳಿದರೆ ಅದು ಎಷ್ಟೋ ತೂಕ ಇರ್ತಾಯಿತ್ತು. ಸೊ ಈ ಹಿಮ್ಸೆಲ್ಫ್ ಆ ರೀತಿ ಮಾತಾಡ್ತಾ ಇದ್ದಾರೆ. ಈಗ ಯಥಾ ರಾಜ ತಥಾ ಪ್ರಜಾ ತಥಾ ಕಾರ್ಯಕರ್ತರು ತಥಾ ವಕ್ತಾರರು ಹಂಗೆ ಆಗೋಗ್ಬಿಟ್ಟಿದೆ ಇವಾಗ. ಸೊ ಇವಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು ಮಾಧ್ಯಮದಲ್ಲಿ ನಾವೆಲ್ಲ ಗಮನಿಸಿದ್ದೀವಿ. ಎರಡನೇದು, ನಿಮ್ಗೆ ಅಷ್ಟೊಂದು ಫ್ರಸ್ಟ್ರೇಷನ್ ಇದೆ ಅಂತ ಹೇಳಿದ್ರೆ, ಇನ್ನೊಬ್ರು ಮಣ್ಣು ತಿಂತಾ ಇದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಅವರು ಒಂದು ಕೈಯಲ್ಲಿ ಒಂದು ಬಕ್ಸೆ ಮಣ್ಣು ತಿಂದ್ರು ಅಂತ ಹೇಳಿದ್ರೆ, ನೀವು 2 ಕೈಯಲ್ಲಿ 2 ಬಕ್ಸೆ ಯಾಕಪ್ಪ ಮಣ್ಣು ತಿಂತಾ ಇದ್ದೀರಾ? ನೀವು ಹೇಳಿ, ಉದಾಹರಣೆ ಕೊಡಿ, ನೀವು ಎಕ್ಸಾಂಪಲ್ ಸೆಟ್ ಮಾಡಿ. ನಾವು ಆ ರೀತಿ ಮಾಡಲ್ಲ ಅಂತ ಅಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟು ನಿಮ್ಮ ಜಸ್ಟಿಫಿಕೇಶನ್ ಏನು? ನೀವು 1 ಬಕ್ಸೆ ಮಣ್ಣು ತಿಂತಾ ಇದ್ದೀರಾ, ಅದೇನು ತಪ್ಪಿಲ್ಲ ತಾನೇ, ನೀವು ಅಷ್ಟು ಮಾಡಿಲ್ವಾ ಇಷ್ಟು ಮಾಡಿಲ್ವಾ, ನಾವು ಅದಕ್ಕೆ ಮಣ್ಣು ತಿಂತಾ ಇದ್ದೀವಿ, ಅದ್ರಲ್ಲೇನು ತಪ್ಪಿದೆ? ಇದು ಜಸ್ಟಿಫಿಕೇಶನ್ ಆಯ್ತು, ಇದು ಡಿಫೆನ್ಸ್ ಆಯ್ತು. ಇನ್ನು ಭ್ರಷ್ಟಾಚಾರಗಳ ವಿರುದ್ಧವಾಗಿ ಅಂತ ನಾವು ಮಾತಾಡೋಣ. ಮೇಡಮ್ ಬರ್ತೀನಿ ನಾನು. ರೈಟ್ ದರ್ಶನ್ ಅವರೇ, BJP ಮತ್ತು JDS ಅಹೋರಾತ್ರಿ ಧರಣಿಯನ್ನೇ ಮಾಡಿಬಿಟ್ಟಿದೆ, ರಾಜೀನಾಮೆ ಬೇಕೇ ಬೇಕು ಅನ್ನುವಂಥ ಪಟ್ಟು. ಬಟ್ ಆಡಳಿತ ಸರ್ಕಾರ ಇಸ್ ನಾಟ್ ಎಟ್ ಆಲ್ ರಿಯಾಕ್ಟಿಂಗ್. ಮೇಡಮ್, ಹಿಂದೊಮ್ಮೆ ಮಾನ್ಯ ನರೇಂದ್ರ ಮೋದಿಯವರು ಬೇರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಉಲ್ಲೇಖ ಮಾಡಲಿಲ್ಲ, ಕರ್ನಾಟಕದಲ್ಲಿ 700 ಕೋಟಿ ರೂಪಾಯಿ ಅಬಕಾರಿನಲ್ಲಿ ಭ್ರಷ್ಟಾಚಾರ ಅಂತ ಹೇಳಿದರು.
ಅದಕ್ಕೆ ನೀವು ಪ್ರೂವ್ ಮಾಡಿ ಅಂಥೇಳಿ ಸಿದ್ದರಾಮಯ್ಯನವರು ನೀವು ಪ್ರೂವ್ ಮಾಡಿ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅನ್ನುವಂಥ ಸವಾಲನ್ನು ಕೊಟ್ಟಿದ್ರು ಅವತ್ತು. ಅದು ಮುಗಿದು ಸುಮಾರು 6-7 ತಿಂಗಳೇ ಆಗ್ತಾ ಬಂತು. ಇಲ್ಲಿ ತನಕ ನರೇಂದ್ರ ಮೋದಿ, ಯಾಕೆಂದ್ರೆ ಚುನಾವಣೆ ಯಾವುದೂ ಇಲ್ಲ, GBA ಚುನಾವಣೆಗೆ ಬರ್ಬೋದೇನೋ ಅವಾಗ ಅಥವಾ ZPTP ಪಂಚಾಯತಿ ಚುನಾವಣೆ, ಅವ್ರು ಇರೋದೇ ಚುನಾವಣೆ ಪ್ರಚಾರಕ್ಕೆ. ಈ ದೇಶದಲ್ಲಿ ಅವ್ರು ಪ್ರಧಾನಿಯಾಗಿ ಯಾವತ್ತೂ ನಡ್ಕೊಂಡಿಲ್ಲ. ಸುಮಾರು 1 ಲಕ್ಷ ಕೋಟಿ ರೂಪಾಯಿನ ಬರೀ ಚುನಾವಣಾ ಪ್ರಚಾರಕ್ಕೆ ಅಂತ ಖರ್ಚು ಮಾಡಿದ್ದಾರೆ. ಆನ್ ರೆಕಾರ್ಡ್ ಐ ಆಮ್ ಸೇಯಿಂಗ್. ಅದು ಬಿಟ್ಟರೆ ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು BJPಯವರು ಯಾವ ವಿಚಾರವನ್ನ ಮಾತಾಡ್ತಾ ಇದ್ದೀವಿ? BJPಯವರೇ ರಾಷ್ಟ್ರಪಿತನಿಗೆ ಅವಮಾನ ಮಾಡುವ ರೀತಿ ನೆರೆಗದಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದಿದ್ದೀರಾ, ಕರ್ನಾಟಕ ನಾಡಿಗೆ ಅನ್ಯಾಯ ಆಗ್ತಾ ಇದೆ, ಆ ವಿಚಾರ ಕೂತು ಚರ್ಚೆ ಮಾಡಿ ಅಂತಂದ್ರೆ ಅದನ್ನ ಟರ್ನ್ ಮಾಡಿ ಇವತ್ತು ಅಬಕಾರಿ ಅಂತ ಹೇಳ್ತಾ ಇದ್ದಾರೆ. ಅವರ ಅಲಿಗೇಷನ್ ಇರೋದು ಮೇಡಮ್ 6,000 ಕೋಟಿ. 6,000 ಕೋಟಿ ಅಂದರೆ ಈ ದೇಶದಲ್ಲಿ ನಿಜವಾಗ್ಲೂ CBI IT ED ಸತ್ತಿದೆಯೋ ಬದುಕಿದೆಯೋ? ಯಾಕೆಂದ್ರೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ಅಂತಂದ್ರೆ ಈಗ ಮೊನ್ನೆ ಅಷ್ಟೇ ಕನ್ನಡಿಗರನ್ನೊಬ್ರನ್ನ ಕೊಂದ್ರು. ಇಟ್ ಈಸ್ ಎ ಮರ್ಡರ್ ಆಕ್ಚುಲಿ. ಸೊ ಹಿಂದೆ ಸಿದ್ಧಾರ್ಥ ಅವ್ರನ್ನ ಕೊಂದ್ರು, ಮರ್ಡರ್ ಅದು. ರಮೇಶ್ ಅಂತ ಪರಮೇಶ್ವರ್ ಸಾಹೇಬ್ರ ಆಪ್ತ ಸಹಾಯಕನ್ನ ಕೊಂದ್ರು. ಒಳಗಡೆ ಸಿದ್ಧಾರ್ಥ ಕಾಲೇಜಲ್ಲಿ IT ರೇಡ್ ನಡೀತಾ ಇದೆ. ಜ್ಞಾನ ಭಾರತಿಲಿ ಆತ ಆತ್ಮಹತ್ಯೆ ಮಾಡ್ಕೊಂಡ್ರು. 18ರಿಂದ 19 ತನಕ ಸಿದ್ಧಾರ್ಥ ಅವರು ಇಡೀ ದೇಶದ ಹೆಮ್ಮೆ, ಅವರು ಪ್ರೈಡ್ ನಮ್ಮ ದೇಶಕ್ಕೆ. ಯಾವುದು ಕಾಫಿ ವಿಚಾರದಲ್ಲಿ ಅವರು ಸುಮಾರು 1 ವರ್ಷಗಳ ಕಾಲ ಸತತ ಅವರಿಗೆ ಟಾರ್ಚರ್ ಕೊಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಈಗ ಮೊನ್ನೆ ರಾಯ್ ಅವರು ವಾಟೆವರ್ ಅದೇನೇ ಇರಲಿ, ಏನು ಅವರ ವ್ಯವಹಾರ ಮತ್ತಿನ್ನೊಂದು ನೀವು ಏನು ತನಿಖೆ ಬೇಕಿರ್ ಮಾಡಿ. ನಿಮಗೆ ಕಾಣುವಂಥದ್ದು ಬರೀ ವಿರೋಧ ಪಕ್ಷದವರು, ಬಿಸ್ನೆಸ್ ಮ್ಯಾನ್ಗಳು. ಯಾಕೆ ಇವರಿಗೆ ಅಂಬಾನಿ ಕಂಡಿಲ್ವ ಇವತ್ತಿನ ತನಕ? ಅದಾನಿ ಕಂಡಿಲ್ವಾ? ಈ ದೇಶ ಬಿಟ್ಟು ಪರಾರಿಯಾಗಿರೋ ನೀರವ್ ಮೋದಿ, ಲಲಿತ್ ಮೋದಿ, ಚೋಕ್ಸಿ, ಮಲ್ಯ ಇವ್ರು ಯಾರು ಕಂಡಿಲ್ವಾ IT ED CBIಗೆ? ಆಯ್ತು, ಇಲ್ಲಿಗೆ ಬರ್ತೀನಿ. ಇವತ್ತು IT ED CBI ಏನಾದ್ರು ಬದುಕಿದ್ರೆ ವಿರೋಧ ಪಕ್ಷದವರು ಸೆಷನ್ ಫ್ಲೋರ್ಲಿ ಹೇಳ್ತಾ ಇದ್ದಾರಲ್ಲ 6,000 ಕೋಟಿ. 6,000 ಕೋಟಿಗೆ ದಾಖಲೆಯನ್ನು ನೀವು ಅಲ್ಲಿ ಯಾವುದೋ ಪೆನ್ಡ್ರೈವ್ ಕೊಟ್ಟಿದ್ದೀನಿ, ಪೆನ್ಡ್ರೈವ್ ಕೊಟ್ಟಿದ್ದೀನಿ. ಆ ಪೆನ್ಡ್ರೈವಲ್ಲಿ ಯಾರ್ದು ಯಾವ್ಯಾವ ಮುಖಗಳು CD-ಗಳು ಇರ್ತೋ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ದೌರ್ಭಾಗ್ಯ ಇವತ್ತಿನ ಕರ್ನಾಟಕದ ರಾಜಕಾರಣಿಗಳ ಪೆನ್ಡ್ರೈವ್ CD-ಗಳನ್ನ ನೋಡಿ ನಮಗೆ ಸಾಕಾಗೋಗಿದೆ. ಅಶೋಕಣ್ಣ ದಯವಿಟ್ಟು ಆ ಪೆನ್ಡ್ರೈವನ್ನ ಪದನ ತೆಗೆದಾಕಣ್ಣ, ನಮಗೆ ಆಗ್ತಾ ಇಲ್ಲ. ನಿಮ್ಮ ಪಕ್ಷದವರೇ ಡಜನ್ ಗಟ್ಟಲೆ ಇರೋದು, ಅದು ನಮ್ಮ ದುರ್ದೈವ ಮೇಡಮ್. ಹಾಗಾಗಿ ಇವರು ನೇರವಾಗಿ ನಿಮ್ಮದೇ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಅದು ಯಾವುದು ಬೇಕಿದ್ರು ನೀವು ಕ್ರಮಗಳನ್ನ ತಗೊಳ್ಳಿ ಅಂತ. ಮೇಡಮ್ JDS ವಕ್ತಾರರು ಮಾತಾಡ್ತಾ ವಕ್ತಾರನ್ನು ಸಮೇತ ಪ್ರಶ್ನೆ ಮಾಡುವ ಒಂದು ಪದ ಬಳಸಿದ್ರು, ವಕ್ತಾರನ್ನ. ಆಮೇಲೆ ಶಿವಲಿಂಗೇಗೌಡರಿಗೆ ತಲೆ ಕೆಟ್ಟಿದೆಯಾ ಅನ್ನುವಂಥ ಪದ, ತಲೆಯನ್ನು ತೋರಿಸ್ಕೊಳ್ಳಿ ಅಂತ. ಅಂದ್ರೆ ಕೆಟ್ಟಿದೆ ಅಂತ ಹೇಳಿ ಆಮೇಲೆ ತಲೆ ಕೆಟ್ಟಿರಬೇಕು ಅಂತ ಹೇಳಿದ್ರು. ಅಂದ್ರೆ ಶಿವಲಿಂಗೇಗೌಡರು ಇವತ್ತು ಅವ್ರಿಗಿಂತ ಜೂನಿಯರ್ ಇದ್ದವರಿಗೆ ಏನೋ ಏಕವಚನದಲ್ಲಿ ಮಾತಾಡಿದ್ದಾರೆ, ಅದನ್ನ ಸರಿ ಅಂದಿಲ್ಲ. ಹಂಗೇನಾದ್ರೂ ಅವರ ಒಂದು ಮಾತಿಗಾದ್ರೆ ಮೊನ್ನೆ HD ಕುಮಾರಸ್ವಾಮಿಯವರು ಚಂದ್ರಶೇಖರ್ ಅವರಿಗೆ ಬಳಸಿದಂಥ ಕೊಲೆ ಬೆದರಿಕೆ ಹಾಕಿರೋದಕ್ಕೆ ಅವ್ರಿಗೆ ಏನಾದರೂ ತಲೆ ಕೆಟ್ಟಿದೆಯಾ ಅಂತ ಹೇಳ್ಬೋದಾ? ಅಥವಾ ದೇವೇಗೌಡರು ಯಡಿಯೂರಪ್ಪನವ್ರಿಗೆ ಮಗ ಆ ಮಗದ ಮೊದಲಿಂದು ನಾನು ಹೇಳೋದಕ್ಕೆ ಹೋಗಲ್ಲ, ಅದನ್ನ ಆಡು ಭಾಷೆ ಅಂತೀರೋ ಅಥವಾ ಅವ್ರು ಹೇಳಿರೋ ಪ್ರಕಾರ, ಯಾಕಂದ್ರೆ ಅವ್ರ ಹಿರಿಯರು, ನಾನು ಪದ ಪ್ರಯೋಗ ಮಾಡೋದಕ್ಕೆ ಹೋಗಲ್ಲ. ಸಂಸ್ಕಾರ ಸಂಸ್ಕೃತಿ ಇಂಥ ಪಕ್ಷ ಅಂದ್ರೆ ಪಕ್ಷ ಮೆನ್ಷನ್ ಮಾಡೋದಕ್ಕೆ ಬಂದಿಲ್ಲ, ಬಟ್ ಅವರೊಂದು ಪಕ್ಷದ ಹೋಗ್ತಾರಲ್ವಾ, ಅವರೊಂದು ವಿರೋಧ ಮಾಡ್ತಾ ಇದ್ದಾರೆ, ಪ್ರಶ್ನೆ ಎತ್ತಾ ಇದ್ದಾರೆ ಅಂದ್ರೆ ಆಳೋ ಪಕ್ಷದ ಮೇಲಲ್ವಾ. ಸಂಸ್ಕಾರ ಇವನ್ನೆಲ್ಲ ಡಿಲೀಟ್ ಮಾಡ್ಬೇಕು. ಏನು ನಾವು ಕರ್ನಾಟಕ ರಾಜ್ಯದವರು ಪ್ರಜ್ವಲ್ ರೇವಣ್ಣನ ಏನಾದ್ರು ಐಕಾನ್ ಆಗಿ ತಗೊಬೇಕಾ? ಅಥವಾ ಭವಾನಿ ರೇವಣ್ಣ 1 ಕೋಟಿ ಕಾರ್ ಅಂದ್ರಲ್ಲ ಅದನ್ನೇನಾದ್ರು ಐಕಾನ್ ಆಗಿ ತಗೊಬೇಕಾ? ಇದೇ ರೇವಣ್ಣ ಅವರು ಅಧಿಕಾರಿಗಳ ಮೇಲೆ ಹಾಸನಕ್ಕೆ ಬನ್ನಿ ತೋರಿಸ್ತೀನಿ, ಒಂದೊಂದು ಪ್ರೆಸ್ ಮೀಟ್ ಅಲ್ಲಿ ಅಧಿಕಾರಿಗಳ ಮೇಲೆ ಧಮಕಿ ಹಾಕಿರೋದನ್ನ ಅದನ್ನ ನಾವೇನಾದ್ರೂ ಐಕಾನ್ ಆಗಿ ತಗೊಬೇಕಾ? ಮೇಡಮ್, ಇಟ್ ಈಸ್ ನಾಟ್ ಅಬೌಟ್ ದ ಪಾರ್ಟಿ. ಇವತ್ತು ನಾನು ಶಿವಲಿಂಗೇಗೌಡರು ನಾನೇನಾದ್ರೂ ಒಪ್ಕೊಂಡು ಏನಾದ್ರು ಅವ್ರು ಹಿರಿಯರಿದ್ದಾರೆ, ಹೇಳಬಾರ್ದಿತ್ತು ಅಂತ ನಾನು ಹೇಳಿದ್ದೀನಿ, ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು. ಹಾಗಂತೇಳಿ ನಾನು ಒಂದು ಪಕ್ಷದ ವಕ್ತಾರನಾಗಿ ಬಂದಾಗ ವಿರೋಧನೆ ನನ್ನ ಒಂದು ರೀತಿ ನಡೆ ನುಡಿಯಾಗಿ ಇರಬಾರ್ದು. ಮೇಡಮ್, ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನ ಮಾಡಿದ್ವಿ ಮೇಡಮ್, ಹಿಂದೆ ವಿಧಾನಸೌಧದಲ್ಲಿ. ಕರೆಕ್ಟ್. ನಾನೇ ಹೋಗಿ ಸುಮಾರು ಮಧ್ಯರಾತ್ರಿ 2 ಗಂಟೆ ಸಂದರ್ಭದಲ್ಲಿ DK ಶಿವಕುಮಾರ್ ಸಾಹೇಬ್ರದ್ದು ಲೈವ್, ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ಲೈವ್, ಸೌಮ್ಯ ರೆಡ್ಡಿ ಅವ್ರ ಲೈವ್ ನಾನು ಮಾಡಿದ್ದಿಂದ ನೆನಪಿದೆ. ಆ ಒಂದು ಪ್ರತಿಭಟನೆ ಎಷ್ಟು ಅಂದ್ರೆ ಈಶ್ವರಪ್ಪನವರ ವಿರುದ್ಧವಾಗಿ ನಡೀತು ಅಂತಂದ್ರೆ, ಯಾಕೆಂದ್ರೆ ಸಾಕ್ಷಿ ಪ್ರತಿಯೊಂದು ಅಲ್ಲಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ, ಡೆತ್ ನೋಟು ಎಲ್ಲದೂ ಅಲ್ಲಿ ರೆಕಾರ್ಡ್ ಇತ್ತು. ಆಮೇಲೆ ಈಶ್ವರಪ್ಪನವರ ಒಂದು ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ಅಶೋಕ್ ಅವರೇನು ಮಾತಾಡಬೇಕಾದ್ರೆ ಗಣಪತಿ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಮೇಡಮ್, ಗಣಪತಿ ವಿಚಾರದಲ್ಲಿ ಜಾರ್ಜ್ ಸಾಹೇಬರು ರಾಜೀನಾಮೆ ಕೊಟ್ಟರು ಅಂತಂದ್ರಲ್ಲ, ಆಯ್ತು, ಅದಾದ್ಮೇಲೆ ತನಿಖೆ ಅದು CBIಗೆ ಹೋಯ್ತಲ್ವಾ. CBIಗೆ ಹೋದ್ಮೇಲೆ CBIಲ್ಲೂ ಕ್ಲೀನ್ ಚಿಟ್ ಬಂತಲ್ಲ, ಅಂದ್ರೆ ನಿಮ್ಮ ಆರೋಪಗಳು ಹುರುಳಿಲ್ಲ. ಇದು DK ರವಿ ಅವರ ಪ್ರಕರಣನೂ ಇವ್ರು ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ, ಅದು CBIಗೆ ಹೋಯ್ತು. ಅದಾದ್ಮೇಲೆ CBIಯಿಂದ
ಅದೇ ಏನು ರಿಪೋರ್ಟ್ ಬಂತಲ್ವಾ, ಪರೇಶ್ ಮೇಸ್ತಾ ಕೇಸು ಇವರು ನಮ್ಮ ಮೇಲೆ ಆರೋಪ ಮಾಡಿದ್ರು, ಕೊನೆಗೆ ಅದರಲ್ಲೇ ಚುನಾವಣೆಗಳು ಹೆಣದ ಮೇಲೆ ಗೆದ್ಕೊಂಡ್ಬಂದ್ರು. ಯಾವುದು ಆ ಉತ್ತರ ಕನ್ನಡ ಎಲ್ಲ ಬರೀ ಹೆಣ ಇಟ್ಕೊಂಡು ಮಾಡಿದ್ರಲ್ಲ, ಕೊನೆಗೆ CBI ಇಂದ ಬಂದಿರತಕ್ಕಂಥ ರಿಪೋರ್ಟ್ ವಾಸ್ತವನ ಹೇಳ್ತಾ ಇರ್ತಕ್ಕಂಥದ್ದು. ಮೇಡಮ್, ನನಗೆ ನಿಜವಾಗ್ಲೂ ಯಾಕೆಂತಂದ್ರೆ ಐ ಫೀಲ್ ವೆರಿ ಪ್ರೌಡ್ ದ್ಯಾಟ್ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಸಹ ನೀವು ನಮ್ಮ ಪ್ರತಿಯೊಂದು ಪ್ರತಿಭಟನೆಗಳನ್ನ ನೋಡಿ ನಾಟ್ ಔಟ್ 100 ಅಂತ ಮಾಡಿದ್ವಿ ಮೇಡಮ್. ಕರಾಳ ಕೃಷಿ ಕಾಯ್ದೆ, ಎತ್ತಿನ ಗಾಡಿನಲ್ಲಿ DK ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಜೋಡೆತ್ತಿನ ತರ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ ಮೇಡಮ್. ಹಾಗೇನೆ ಕೋವಿಡ್ ಸಂದರ್ಭದಲ್ಲಿ ನಾವು ಒಂದು ಸೈನಿಕರ ರೀತಿ ವಾರ್ ಫೀಲ್ಡ್ ಅಲ್ಲಿ ನಿಂತು ಮಂತ್ರಿಗಳೆಲ್ಲ ಮನೆ ಬಾಗಿಲುಗಳು ಹಾಕೊಂಡಿದ್ರು. ಅವರಿಗೆ ಸಹಾಯ ಹಸ್ತ ನೀಡೋದಿರ್ಬೋದು, ಆರೋಗ್ಯ ಹಸ್ತ ನೀಡೋದಿರ್ಬೋದು, ಚಾಮರಾಜನಗರಕ್ಕೆ ಹೋಗಿ ಅವ್ರ ಮನೆಗಳಿಗೆ DK ಶಿವಕುಮಾರ್ 1.5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರಾಗಿರ್ಬೋದು, ಲಕ್ಷಾಂತರ ಟನ್ ತರಕಾರಿಯನ್ನು ಖರೀದಿ ಮಾಡಿರೋದಾಗಿರ್ಬೋದು, 1,500 ಆಂಬುಲೆನ್ಸ್ ಬಿಟ್ಟಿರೋದಾಗಿರ್ಬೋದು, ಆಕ್ಸಿಜನ್, ಮಾಸ್ಕು, ವೆಂಟಿಲೇಟರ್ ಎಲ್ಲದನ್ನೂ ನಾವು ಕೊಟ್ಟವಲ್ಲ. ಅಂದ್ರೆ ಒಂದು ವಿರೋಧ ಪಕ್ಷ ಆಗಿ ಬೆಲೆ ಏರಿಕೆ ಮೇಲೆ ನಾವು ಮಾಡಿರ್ತಕ್ಕಂಥ ಪ್ರತಿಭಟನೆ ಆಗಿರ್ಬೋದು, ಅಥವಾ ಡಿಜಿಟಲ್ ಮೆಂಬರ್ಶಿಪ್ ಅಂತೇಳಿ 74 ಲಕ್ಷ ಮೆಂಬರ್ಸ್ನ ಆ್ಯಡ್ ಮಾಡೋದಾಗಿ ಅದು ನಾ ಯಾಕೆ ಹೇಳಿದೆ ಅಂದರೆ ಒಂದು ಘನತೆ ಇತ್ತ. ವಿಧಾನಸೌಧ ಹೊರಗಡೆನೂ ನಾವು ಯಾವ ರೀತಿ ನಡ್ಕೊಂಡಿದ್ದೀವಿ, ಹಾಗೆ ವಿಧಾನಸೌಧ ಒಳಗಡೆನೂ ಒಂದೊಂದು ಪಟ್ಟುಗಳನ್ನ ಇಡ್ತಾ ಇರಬೇಕಾದ್ರೆ ಅವರಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೇನೆ ಮೇಡಮ್, ನಮ್ಮ ಏಟುಗಳಿಗೆ 2008ರಿಂದ 13 ಜನ ಮುಖ್ಯಮಂತ್ರಿ ಚೇಂಜ್ ಆದ್ರು, 2019ರಿಂದ 23 2 ಜನ ಮುಖ್ಯಮಂತ್ರಿ ಚೇಂಜ್ ಆದ್ರು. ಕೊನೆ ಪಕ್ಷ ನಿಮಗೆ ಆಳಕ್ಲಾಯಕ್ಕಿಲ್ಲ ಅಂದ್ರೆ ವಿರೋಧ ಪಕ್ಷ ಒಂದು ಶಾಡೋ CM ಇದ್ದಂಗೆ ಆ ಪಕ್ಷದ ಒಂದು ಸ್ಥಾನ ಇರಬೇಕಾದ್ರೆ R ಅಶೋಕ್ ಅವ್ರ ನಡೆ, ಅಥವಾ ನಾರಾಯಣ ಸ್ವಾಮಿ ಅವ್ರ ನಡೆ, CT ರವಿ ಅವ್ರ ನಡೆ, ಅಥವಾ ಸುನೀಲ್ ಕುಮಾರ್ ಅವ್ರ ನಡೆ, ಅಥವಾ ಅಹೋರಾತ್ರಿಲಿ ಅದೇನೋ ಬಡ್ಕೊಂಡು ಅದು ವಿಧಾನಸೌಧನೋ ಅಥವಾ ಯಾವುದೋ ಡ್ರಾಮಾ ಕಂಪ್ನಿನೋ, ಇವತ್ತು ಅವ್ರು ಶಿವಲಿಂಗೇಗೌಡರು ಹೇಳ್ತಾ ಇದ್ದಾರೆ, ಇದೇನು ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ಕೂಗ್ತಾ ಇದ್ದೀರಾ, ನೀವೇನು ಕೋತಿಗಳನ್ನೋ ಪದನೂ ಹೇಳಿದ್ರು, ಹೇಳ್ಬಾರ್ದು, ಬಟ್ ಬಳಸಿದ್ರು, ಕಪಿಚೇಷ್ಟೆ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದ್ರು. ಅಂದ್ರೆ ಇವರು ವಿರೋಧ ಪಕ್ಷದಲ್ಲಿ ನಿಜವಾಗ್ಲೂ ಗೌರವಪೂರ್ವಕವಾಗಿ ನಡ್ಕೊಳ್ತಾ ಇದ್ದಾರಾ? ಇವತ್ತು ಆಳುವ ಪಕ್ಷಕ್ಕೆ ಇವರು ಚಾಟಿ ಬೀಸೋದಕ್ಕೆ ಅನೇಕ ವಿಚಾರಗಳು ಇರಬಹುದು, ಅದನ್ನ ಸರಿಯಾಗಿ ಸದನದಲ್ಲಿ ಇವರು ಮಣಿಸಿದಾರ? ಮತ್ತೆ ಇವರು ಗಾಂಧೀಜಿಗೆ ಮಾಡಿರ್ತಕ್ಕಂಥ ಅವಮಾನವನ್ನ ಮುಚ್ಚಾಕೋದಕ್ಕೆ ಈ ಒಂದು ನಾಟಕವನ್ನ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಬಿಜೆಪಿ ಆಳಕ್ಕೂ ಲಾಯಕ್ಕಿಲ್ಲ, ವಿರೋಧ ಪಕ್ಷದಲ್ಲಿ ಕೂರಕ್ಕೂ ಲಾಯಕ್ಕಿಲ್ಲ. ಈಗ ವಿರೋಧ ಪಕ್ಷವಾಗಿ ಪ್ರತಿಭಟನೆ ಮಾಡಬೇಕು ಅನ್ನೋದಾದರೆ ಅದಕ್ಕೂ ಕೂಡ ರೀತಿ ನೀತಿ ಇದೆ ಅನ್ನುವಂಥ ವಿಚಾರವನ್ನು ರಿಷಿಕ್ ಅವರೇ, ದರ್ಶನ್ ಅವರು ಪ್ರಸ್ತಾಪ ಮಾಡಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನಿಮಗೆ ನ್ಯಾಯ ಕೇಳಬೇಕಾ, ಪ್ರತಿಭಟಿಸಬೇಕಾ, ಸಚಿವರು ರಾಜೀನಾಮೆ ಕೇಳಬೇಕಾ? ಅದಕ್ಕೆ ದೇರ್ ಇಸ್ ಅ ವೇ. ನೀವು ರಾತ್ರಿ ಎಲ್ಲ ಸದ್ದು ಗದ್ದಲ ಮಾಡಿಕೊಂಡು ಕಪಿಚೇಷ್ಟೆ ಮಾಡ್ಕೊಂಡಿದ್ದಾರೆ, ಇಸ್ ದಿಸ್ ಅ ವೇ ಅಂತ ಹೇಳಿ. ಮೇಡಮ್ ನೋಡಿ, ಆಡಳಿತ ಪಕ್ಷದವ್ರಿಗೆ ಜವಾಬ್ದಾರಿ ಇರಬೇಕು, ಹೌದು, ಒಳ್ಳೆ ಆಡಳಿತ ಮಾಡಬೇಕು ಅಂತ. ನಿಮ್ಮ ಆಡಳಿತದಲ್ಲಿ ತಪ್ಪಾಯ್ತಾ, ಅದಕ್ಕೆ ನೈತಿಕತೆ ಇರಬೇಕು, ಅದನ್ನು ಗಟ್ಸಿರಬೇಕು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಏನಂತ, ಹೌದು ಈ ರೀತಿ ಆಗಿದೆ ಅಂತ ಅಂದ್ಬಿಟ್ಟು. ಈಗ ನಾವು ಗಮನಿಸೋದಾದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸದನದಲ್ಲಿ ಒಪ್ಕೊಳ್ತಾರೆ. ಫಸ್ಟು ನಿಮ್ಗೆ ಏನದು ಓಪನಿಂಗ್ ಭ್ರಷ್ಟಾಚಾರ, ವಾಲ್ಮೀಕಿ ನಿಗಮ, ಅವರೇ ಸದನದಲ್ಲಿ ಬಂದುಬಿಟ್ಟು ಕೆಲವೊಂದು ಸತಿ ಮುಖನೂ ಮುಚ್ಕೊಳ್ಳಿಲ್ಲ, ನಾಚಿಕೆ ಇಲ್ದಂಗೆ ಬಂದುಬಿಟ್ಟು ಸದನದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಹೌದು ನಾವು 90 ಕೋಟಿ ಅಲ್ಲ, 110 ಕೋಟಿ ಅಲ್ಲ, ಅಷ್ಟಲ್ಲ ಇಷ್ಟಲ್ಲ, ಅಧಿಕಾರಿ ಇಷ್ಟು ತಗೊಂಡಿದ್ರು, 187 ಅಲ್ಲ ಅಂತ ಅಂದ್ಬಿಟ್ಟು. ಅದೇ ನೀವು ಹೇಳಿ ಕರೆಕ್ಟಾಗಿ ಅಂತ ನಾನು ಹೇಳ್ತಾ ಇದ್ದೆ. ಸೊ 170 180 ಕ್ರೋರ್ಸು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನಾಚಿಕೆ ಆಗಲ್ವಾ? ₹1 ತಿಂದ್ರೂ ಅದು ಅಸಹ್ಯನೇ, ವಲಸೆ ಅದು. 10 ರೂಪಾಯಿ ತಿಂದರೂ ಅಷ್ಟೇ, ಕೋಟಿಗಟ್ಟಲೆ ತಿಂದರೂ ಅಷ್ಟೇ. ಒಬ್ಬ ಮುಖ್ಯಮಂತ್ರಿ ಆಗಿಬಿಟ್ಟು ಒಂದು ಆಡಳಿತ ಪಕ್ಷದಲ್ಲಿ ಇರಬೇಕಾದ್ರೆ ಯಾವ ಮುಖ ಇಟ್ಕೊಂಡ್ಬಂದ್ಬಿಟ್ಟು ಜನರ ಮುಂದೆ ಸದನದಲ್ಲಿ ಹೇಳ್ತಿರ್ರಿ, ಹೌದು ಭ್ರಷ್ಟಾಚಾರ ಆಗಿರೋದು ನಿಜ, ವಾಲ್ಮೀಕಿ ನಿಗಮ ಮಂಡಳಿದಲ್ಲಿ ಇಷ್ಟ ಆಗಿದೆ, ನಮ್ಮವ್ರು ಇಷ್ಟು ತಿಂದಿಲ್ಲ, ನಮ್ಮ ಸಚಿವರು ಇಷ್ಟೇ ತಿಂದಿರೋದು ಅಂತ ಅಂದ್ಬಿಟ್ಟು ನಾಚಿಕೆ ಆಗಲ್ವಾ? ಅಲ್ಲ ಮೇಡಮ್, ಕೇಳಿಸ್ಕೊಳ್ಳಿ, ಅಲ್ಲ ಮೇಡಮ್, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಭ್ರಷ್ಟಾಚಾರಗಳದ್ದು. ಇಲ್ಲಿವರೆಗೂ ನೀವು ಗಮನಿಸೋದಾದರೆ ಒಂದು ಆಡಳಿತ ಪಕ್ಷ ಮಾಡಬೇಕಾದ್ರೆ ನಿಮಗೆ ಅನುದಾನ ಡೆವಲಪ್ಮೆಂಟ್ಗೆ ನೀವು ಎಷ್ಟು ಖರ್ಚು ಮಾಡಿದ್ದೀರಾ ಅನ್ನೋದನ್ನ ಲೆಕ್ಕ ಕೊಡಬೇಕಾಗ್ತದೆ. ನಾವು 2 ಫೈನಾನ್ಷಿಯಲ್ ಬಜೆಟ್ನ ಇಲ್ಲಿವರೆಗೂ ಕೇಳ್ತಾ ಇದ್ದೀವಿ, ಶ್ವೇತಪತ್ರ ಓಡಿಸಿ ಅಂತ ಅಂದ್ಬಿಟ್ಟು. ಇಲ್ಲಿವರೆಗೂ ಅವ್ರು ಕೇಳಿ ಶ್ವೇತಪತ್ರ ಓಡಿಸೋಕೆ ಆಗಿಲ್ಲ, ಆಗೋದೂ ಇಲ್ಲ. ಇವರು ಮಾತಿಗೆ ಮುಂಚೆ ಇವರು ಡಿಫೆನ್ಸ್ ಏನಿದೆ ಕಾಂಗ್ರೆಸ್ ಅವ್ರದ್ದು, ಒಂದು RSS, 2ನೇದು ಮೋದಿ, 3ನೇದು JDS ಅವ್ರನ್ನ ಡಿಫೆನ್ಸ್ ಅಂತ ಹೇಳಿದ್ರೆ ಪ್ರಜ್ವಲ್, ಯಡಿಯೂರಪ್ಪ ಪೋಸ್ಕೋ. ಇದನ್ನಿಷ್ಟು ಬಿಟ್ಟು ಬೇರೆ ನಿಮ್ಮ ಡಿಕ್ಷನರಿಲಿ ನಿಮ್ಮ ಸಿಲೆಬಸ್ಸಲ್ಲಿ ಡಿಫೆನ್ಸಿಗೆ ಬೇರೆ ಏನೂ ಇಲ್ವಾ? ಬೇರೆ ಏನೇನು ಇಲ್ವಾ ನಿಮಗೆ? ಇಷ್ಟನ್ನು ಬಿಟ್ಟರೆ ಇಷ್ಟನ್ನೇ ಹೇಳೋಕ್ಕೆ ಬರ್ತೀರಾ ನೀವು? ಇಷ್ಟನ್ನು ಬಿಟ್ಟರೆ ತಾವು ಮಾಡಿರುವಂಥ ಸಾಧನೆ ಏನಾದರೂ ಹೇಳ್ಕೊಂಡಿದ್ದೀರಾ? ಇಲ್ಲ. ತಾವು ಮಾಡಿರುವಂಥ ಸಾಧನೆ ಏನಾದರೂ ಈಗ ಮನ್ರೇಗಾ ರಾಮ್ ಅಂತ ಬಂದ್ಬಿಟ್ಟಿತ್ತು, ಅದಕ್ಕೆ ಸ್ಪೆಷಲ್ ಅಧಿವೇಶನ ಕರಿತಾ ಇದ್ದೀವಿ ಅಂತ ಹೇಳಿದ್ರು.
6 ದಿವಸನೋ 7 ದಿವಸನೋ ಅಧಿವೇಶನ ಕರೆದ್ರಿ. ಅರ್ಧ ಗಂಟೆಯಲ್ಲಿ ಮುಗಿಸೋ ಅಧಿವೇಶನ 6 ದಿವಸ ಹಿಡ್ಕೊಂಡು ಎಳೆದಾಡ್ಕೊಂಡು ಕುತ್ಕೊಂಡಿದ್ದೀರಾ. ಒಂದೇ ಒಂದು ರೂಪಾಯಿ ಪ್ರಯೋಜನ ಇಲ್ಲ. ಅಧಿವೇಶನ ಯಾಕೆ ನಡೆಸ್ತೀವಿ ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ನಿಮಗೆ. ಬರೀ ಒಂದು VB ರಾಮ್ಜಿ ನಡೆಸೋದಕ್ಕೆ ಅಧಿವೇಶನ ನಾವು ಕರೆಸ್ತಾ ಇದ್ದೀವಿ ಅನ್ನೋದೇ ಆದರೆ, ರಾಜ್ಯಪಾಲರಿಗೆ ಕೈ ತೋರಿಸ್ಬಿಟ್ಟು ಅದು ಅಧಿವೇಶನ ಜನಕ್ಕೆ ಕಾಣಿಸ್ತಾ ಇದೆ ಅಂದಿದ್ದಕ್ಕೇನೋ ರಾಜ್ಯಪಾಲರು ಅವ್ರ ಜೀವ ಉಳಿಸ್ಕೊಂಡು ಇವತ್ತು ಹೋಗಿದ್ದಾರೇನೋ. ಇಲ್ಲ ಅಂತ ಹೇಳಿದರೆ ಅವರನ್ನು ಯಾವ ರೀತಿ ಎಲ್ಲಕ್ಕೆ ಕಳಿಸ್ತಿದ್ರು, ಏನು ಮಾಡ್ತಿದ್ರು ನಮಗಂತೂ ಗೊತ್ತಿಲ್ಲ. ಅವ್ರೇನೋ ಮಾಡಬೇಕು ಅಂತ ಮಾಡಲ್ಲ, ಹತಾಚುರದಲ್ಲಿ ಏನೇನು ಬೇಕಾದ್ರೆ ಆಗೋಗ್ಬಿಡೋದಾಗಿತ್ತು. ಇನ್ನು ಮಾನ್ಯ ಐವನ್ ಡಿಸೋಸ್ ಅವರು ಇದಕ್ಕೆ ಮುಂಚೆ ಯಾವ್ಯಾವ ಮಾದರಿಯಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳಿದ್ರು ನಮಗೆ ಗೊತ್ತಿದೆ. ಇನ್ನು ಆಪೋಸಿಟ್ ಪಾರ್ಟಿಯವರು, ಆಪೋಸಿಟ್ ದೇಶದವರು, ಎನಿಮೀಸ್ಗಳು ಅದೆಲ್ಲ ಸಾವಿರ ಹೇಳ್ತಾ ಇದ್ದಾರೆ. ಅವರಿಗೆ ಸದನದಲ್ಲೇ ಕೂತ್ಕೊಂಡು ಜೈಕಾರ ಹೇಳೋವಂಥದ್ದು ಏನಿದೆ, ಆ ಜೈಕಾರ ಹೇಳಿರೋರು ಇಲ್ಲಿವರೆಗೂ ಏನು ಮಾಡಿದ್ದಾರೆ ಅನ್ನೋದು ಜನ ನೋಡಿದ್ದಾರೆ. ಸೊ ಅದನ್ನೇ ಸ್ಪೆಷಲ್ ನಾವೇನು ಹೇಳೋದೇನು ಬೇಕಾಗಿಲ್ಲ. ಇನ್ನು ಇವರು ಆಡಳಿತ ಪಕ್ಷದಲ್ಲಿ 140 ಜನ ಇಟ್ಕೊಂಡಿದ್ದಾರೆ. ಈ ಹಿಂದೆ ನಡೆದಿರುವಂಥ 2 ಅಧಿವೇಶನದಲ್ಲಿ ಆನ್ ದ ರೆಕಾರ್ಡ್ಸ್, ಆನ್ ದ ಪೇಪರ್ ಹೇಳಿಬಿಡಲಿ, ಇವರು ಜನರಿಗೆ ಉದ್ಧಾರ ಆಗುವಂಥದ್ದು ಯಾವ್ದಾದ್ರು ಒಂದೇ ಒಂದು ರೂಪಾಯಿ ಕೆಲಸ ಮಾಡಿದಾರಾ, ಯಾವ್ದಾರು ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಹೇಳಿಬಿಡಲಿ. ಒಂದು. ಎರಡನೇದು, ಇತ್ತೀಚೆಗೆ ನಡೆದಿರುವಂಥ ಬರೀ ಈ 6-7 ದಿವಸದ ಇಟ್ಕೊಳ್ಳೋಣ. ಈ 6-7 ದಿವಸದಲ್ಲಿ ನೀವು ಒಂದೊಂದು ದಿವಸದ್ದು ಹೈಲೈಟ್ಸ್ ಆಫ್ ದ ಡೇ ಅಂತ ನೀವು ತಗೊಂಡು ನೋಡೋದಾದರೆ ಹೇಳಿಬಿಡಿ. ನಾನು ಓಪನ್ ಚಾಲೆಂಜ್ ಇರ್ತಾ ಇದ್ದೀನಿ, ಯಾಕೆಂದರೆ ಬರೀ 6 ದಿವಸ ಇರುವಂಥದ್ದು ಏನು ಜನರ ಪರವಾಗಿ ಮಾಡಿರುವಂಥ ಕೆಲಸಗಳಿದೆ ಹೇಳಿ. ನೀವು ಏನು ಸಬ್ಜೆಕ್ಟ್ ಡಿಸ್ಕಷನ್ ಮಾಡಿದ್ದಾರೆ ಆಡಳಿತ ಪಕ್ಷದವರು? ಯಾವ್ದಾದ್ರು ಒಂದು ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ, ಮಾಡಿದಾರ ಇವರು ಜನರಿಗೆ? ಮೇಡಮ್ ನಾವು ಬಿಡೋದೇನಿದೆ ಮೇಡಮ್, 140 ಜನ ಇದಿರಲ್ವಾ ನೀವು. ನೀವು ಬಿಲ್ನ ಪ್ರೆಸೆಂಟ್ ಮಾಡಿಬಿಟ್ಟು ಅದಕ್ಕೆ ಜಸ್ಟಿಫಿಕೇಶನ್ ಕೊಡಿ, ಚರ್ಚೆಗಳನ್ನ ಮಾಡೋಣ. ನೀವು ಆಯ್ತು, ಮನ್ರೇಗಾ VB ರಾಮ್ಜಿ ಪ್ರತ್ಯೇಕವಾಗಿ ಅಂತಾರೆ ಕರೆದಿದ್ದೀರಲ್ವಾ, ನಾನು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ, 6 ದಿವಸದ ಅಷ್ಟನ್ನು ತೆಗೆದುಬಿಟ್ಟು ಮಾತಾಡೋಣ. ಎಲ್ಲಾದರೂ 1 ಅವರ್ 1 ಗಂಟೆ ನೀವು ಕರೆಕ್ಟಾಗಿ ಟೆಕ್ನಿಕಲಿ ಇದು ಯಾಕೆ ನಾವು ಏನದು ಮನ್ರೇಗಾನ ಚೇಂಜ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲಾದ್ರೂ ಇಲ್ವೇ ಇಲ್ವಲ್ಲ. ಸೊ ದಟ್ ಮೀನ್ಸ್ ನೀವು 6 ದಿವಸ ನೀವು ಕರೆದಿರೋದು ಅಧಿವೇಶನ ಯಾವ ರೀಸನ್ಸ್ಗೆ ಅಂತಲೇ ನಿಮಗೆ ಗೊತ್ತಿಲ್ಲ, ಡೈರೆಕ್ಷನ್ಲೆಸ್ ಆಗಿದ್ದೀರಾ. ಇನ್ನು ವಿರೋಧ ಪಕ್ಷದವರು ನಾವು ಹೀರೋ ಅಂತದೇ ನಿಮಗೆ 140 ಮೈನಸ್ ಉಳಿಕೆ ನಾವೇನಿದೀವೋ ಅದಾವಿದ್ದೀವಿ. ಸೊ ನಾವು ಪ್ರತಿಭಟನೆ ಮಾಡುವಂಥದ್ದು ನೀವು ಏನು ಮಾಡ್ತಾ ಇದ್ದೀರಾ ಅಂತ ಕೇಳುವಂಥದ್ದು ನಾವು ವಿರೋಧ ಪಕ್ಷ. ಸೊ ವಿರೋಧ ಪಕ್ಷ ಹೇಗಿರಬೇಕು ಅಂತ ನಮಗೆ ಡೆಫಿನೇಷನ್ ಮಾಡುವಂಥವ್ರು ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ವಾ, ಲೋಕಸಭೆಯಲ್ಲಿ ಇದೆಯಲ್ವಾ, ಲೋಕಸಭೆಯಲ್ಲಿ ತಾವೇನು ಮಾಡ್ತಾ ಇದ್ದೀರಾ? ಹಾಗಾದರೆ ಅಲ್ಲಿ ನೀವು ಆಡಳಿತ ಪಕ್ಷನ ಯಾವ ರೀತಿ ವಿರೋಧ ಮಾಡ್ತಾ ಇದ್ದೀರಾ, ಅದೇ ರೀತಿ ಇಲ್ಲಿ ನಡ್ಕೋಬೇಕಲ್ವಾ ನೀವು. ಬಯಸೋದೇನು ಗೊತ್ತಾ ರಿಷಿಕ್ ಅವ್ರಿಗೆ, ನೋಡಿ BMRCಯಲ್ಲಿಂದ ಅಧಿಕೃತ ಘೋಷಣೆ ಬಾಕಿ ಇದೆ ಅಷ್ಟೇ. ಸರ್ಕಾರದಿಂದ 5% 76%ಗೆ ಮೇಡಮ್ ಅದನ್ನ ನಾನು ಹೇಳಕ್ ಬರ್ತೀನಿ ನೋಡಿ. ಅಲ್ಲ ಕೇಳಿಸ್ಕೊಳ್ಳಿ, ಇವಾಗ ನಾನು ಹೇಳ್ತಾ ಇದ್ದೀನಿ ಚರ್ಚೆ ಆಗಬೇಕಾಗಿತ್ತು ಮೇಡಮ್. ಅದನ್ನ ಈಗ ಕೇಳಿಸ್ಕೊಳ್ಳಿ, ನಾವು ವಿರೋಧ ಪಕ್ಷದವ್ರು ಏನು ಚರ್ಚೆ ಮಾಡಬೇಕಾಗಿದೆ, ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರದ ವಿರುದ್ಧವಾಗಿ ಹೇಳ್ತೀವಿ. ಆಡಳಿತ ದಾರಿ ತಪ್ಪಿದ್ರೆ ಆಡಳಿತ ದಾರಿ ತಪ್ಪಿದೆ ಅಂತ ಹೇಳ್ತೀವಿ. ಜನರ ಪರವಾಗಿ ಬೆಲೆ ಏರಿಕೆನ ಇಳಿಕೆ ಮಾಡಿ ಅಂತ ಕೇಳ್ತೀವಿ. ಮೂರನೇದು, ಇಳಿಕೆ ಮಾಡೋಕ್ಕಾಗಲಿಲ್ವಾ, ಇರೋದನ್ನ ಅಷ್ಟನ್ನಾರು ಇಟ್ಕೊಳ್ರಪ್ಪ ಅಂತ ಹೇಳ್ತೀವಿ. ಅದು ಆದ್ಮೇಲೆ ಏನು ಹೇಳ್ತೀವಿ, ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ವ್ಯಕ್ತಿಗೆ ಕೈಗೆ ಕೆಲಸ ಸಿಗಬೇಕು ಅಥವಾ ಸಿಕ್ಕಿರೋ ಕೆಲಸಕ್ಕೆ ಸಂಬಳ ಸಿಗಬೇಕು. ಇನ್ಫ್ಲೇಷನ್ ಎಷ್ಟಿರುತ್ತೆ, ನಾವು ದುಡಿಯುವಂಥ ಸಂಬಳ ಏನಿರ್ತದೆ, ಅಥವಾ ನಾನು ದುಡಿದು ಬಿಟ್ಟು ಅದ್ರಲ್ಲಿ ಸೇವ್ ಮಾಡೋಕ್ಕಾಗಲಿಲ್ಲ ಅಂದರೂ ಬೇರೆ ಇನ್ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಸಬ್ಸಿಡಿ ಟೈಪ್ ಬಂತು ಅಂತ ಹೇಳಿದ್ರೆ ಅದ್ರಲ್ಲಿ ನಾವೇನು ಸೇವ್ ಮಾಡೋಕ್ಕಾಗುತ್ತೆ? ಇದು ಲಾ ಅಂಡ್ ಆರ್ಡರ್, ನಾವು ಸುರಕ್ಷಿತವಾಗಿ ಸೇಫ್ಟಿಯಾಗಿ ಇರಬೇಕು ಅಂತ ಅಂದ್ಬಿಟ್ಟು ಲಾ ಅಂಡ್ ಆರ್ಡರ್ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಮೇಡಮ್, ನಾನು ಅದಕ್ಕೆ ಹೇಳಿದೆ ನಿಮಗೆ, ಈ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಈ ಸಿಲೆಬಸ್ ಇದೆಯಲ್ವಾ, ಈ ಚಾಪ್ಟರ್ಗಳನ್ನ ಜನ್ಮದಲ್ಲೂ ನಾವು ಇಟ್ಕೊಳಕ್ಕೆ ಹೋಗಬಾರ್ದು. ಯಾಕೆಂದರೆ ಏನೆಲ್ಲ ನೋಡಬಾರ್ದು, ಏನೆಲ್ಲ ಆಗಬಾರ್ದು ಅದಷ್ಟು ಎಕ್ಸಾಂಪಲ್ಗಳು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ. ಇತ್ತೀಚೆಗಷ್ಟೇ ಒಬ್ಬರು PSI ಅವರು ಇದ್ದಾರೆ, ನಿಮಗೆ ರಾಂಗ್ ಕೇಸ್ಗಳನ್ನ ಹಾಕ್ಬಿಟ್ಟು ಕೋಟಿಗಟ್ಟಲೆ ವಸೂಲಿಗಳು. ಲೋಕಾಯುಕ್ತದವ್ರು ತಗೊಂಡೋದಾಗ ಅವ್ರು ಆಡಿದ ನಾಟಕಗಳೇನು ಕೇಳಬೇಕು, ಅದನ್ನ ಗೃಹ ಸಚಿವರು ಇವತ್ತಾದರೂ ಯಾವ್ದಾದ್ರು ಒಂದು ಪ್ರೂವನ್ ಆಗಿರುವಂಥದ್ದನ್ನ, ಹೌದು ಇವ್ರು ಮಾಡಿರುವಂಥ ತಪ್ಪು, ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ, ಡಿಸ್ಮಿಸ್ ಮಾಡಿದೀವಿ ಅಂತ ಇದೆಯಾ? ಯಾವುದೂ ಇಲ್ಲ. ಬರೀ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್, ಇಲ್ಲಿಂದ ಅಲ್ಲಿಗೆ ಅವರು ಮತ್ತೆ ಅವ್ರು ಅಲ್ಲಿಗೆ ಬಂದು ಕೂತ್ಕೊಳ್ತಾರೆ. ಲಾ ಅಂಡ್ ಆರ್ಡರ್ ಎಲ್ಲಿ ಹೋಗಿದೆ? ಇವತ್ತಿನ ದಿವಸ ಜನರಿಗೆ ಆಚೆ ಬರಬೇಕಾದ್ರೆ ಮೇಡಮ್ ನೀವು ಏನು ಬೇಕಾದ್ರೂ ತಿಳ್ಕೊಳ್ಳಿ, ಜನ ಇವತ್ತು ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸ್ಟೇಷನ್ಗೆ ಏನಾದ್ರು ಹೋದ್ರು ಅಂತ ತಿಳ್ಕೊಳ್ಳಿ, ಅವ್ರು ಒಳ್ಳೇದಕ್ಕೆ ಹೋಗಿರ್ತಾರೋ ಕೆಟ್ಟದಕ್ಕೆ ಹೋಗಿರ್ತಾರೋ, ಸ್ಟೇಷನ್ ಹತ್ರಕ್ಕೆ ಹೋದ್ರು ಅಂತ ಹೇಳಿದ್ರೆ ಅವ್ರದೇ ಕತೆ ಮುಗೀತವ್ರದ್ದು. ಅವ್ರು ವಾಪಸ್ ಬೇಕಾದ್ರೆ ಅವ್ರ ಕತೆ ಏನಾಗಿರುತ್ತೆ ಅನ್ನೋವಂಥದ್ದು ಊಹಿಸ್ಕೊಳಕ್ಕಾಗಲ್ಲ. ಆ ರೀತಿ ಆಗ್ಬಿಟ್ಟಿದೆ ಲಾ ಅಂಡ್ ಆರ್ಡರ್. ಇನ್ನು ನಿಮಗೆ ಆಡಳಿತ ಅಂತ ನಾವು ಇಷ್ಟೆಲ್ಲ ಹೇಳ್ತಾ ಇದೀವಲ್ವಾ, 2.5 ವರ್ಷದಿಂದ ನೀವು ಜನಸಾಮಾನ್ಯರು ನಾವೆಲ್ಲ ಯೋಚನೆ ಮಾಡ್ತಾ ಇರುವಂಥದ್ದು, ಯಾವುದಾದ್ರೂ ನಿಮಗೆ ಗ್ಯಾರಂಟಿ ಅಂತ ಕೊಡ್ತಾ ಇದೀವಿ ಅನ್ನೋದು ಒಂದು ಮಾತ್ರ ಮುಖವಾಟ ಫಸ್ಟ್ ಪೇಜಲ್ಲಿ ಇಟ್ಕೊಂಡ್ಬಿಡ್ತಾರೆ. ಬಿಟ್ಟರೆ ಬೇರೆ ಯಾವ್ದಾದ್ರು ಜನಸಾಮಾನ್ಯರಿಗೆ ಹೆಲ್ಪ್ ಆಗಿರೋವಂಥದ್ದು ಯಾವ್ದಾದ್ರು ಒಂದು ವಿಷಯ ಇದೆಯಾ? ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಫೈನಾನ್ಷಿಯಲ್ ಬಜೆಟ್ ಫೆಬ್ರವರಿ 1 ಆಯಿತು. ಇವರು ಆದರೆ ಹಿಂದಿನ 2-3 ದಿವಸನೂ ಅಧಿವೇಶನ ಇತ್ತು. ಅದಾದ್ಮೇಲೆ ಇವತ್ತಿನವರೆಗೂ 3 ದಿವಸ ಅಧಿವೇಶನ ಇಟ್ಕೊಂಡಿದ್ದಾರೆ. ಸೊ ನೀವು ಸೆಂಟ್ರಲ್ ಬಜೆಟ್ನ ಇಟ್ಕೊಂಡು ಕರ್ನಾಟಕ ರಾಜ್ಯಕ್ಕೆ ನಾವು
ಅವ್ರು ಎಷ್ಟು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಅದೇ ಬೇಡ, ನಾವು ಕರ್ನಾಟಕ ರಾಜ್ಯಕ್ಕೆ ಅಟ್ಲೀಸ್ಟ್ ಇದನ್ನ ತಗೊಂಡೋಗಿ ಒಂದು ಪ್ರಪೋಸಲ್ ಕೊಡ್ತೀವಿ, ಬನ್ನಿ ಡಿಸ್ಕಷನ್ ಮಾಡೋಣ ಅಂತ ಸಬ್ಜೆಕ್ಟ್ ಎತ್ಕೊಂಡ್ರ. ಇವ್ರು ತಗೊಂಡ್ರ ಸಬ್ಜೆಕ್ಟ್ ಏನು, ಯಾವುದು ನಿಮಗೆ ಇರಿಟೇಷನ್ ಆಗುತ್ತೆ, ಅವ್ರು ಯಾರೋ ಒಬ್ರು ಶಾಸಕರು ಮಾತಾಡ್ತಾರೆ, ಯಾರನ್ನೋ ಏನೋ ಬೈತಾರೆ, ಇನ್ಯಾವುದೋ ಒಂದು ಡೈವರ್ಷನ್ ಆಗುತ್ತೆ. ಈ ರೀತಿ ನಿಮಗೆ ಒಂದು ಆಡಳಿತ ಪಕ್ಷದವರೇ ಮಾಡಿಬಿಟ್ರೆ ಮೇಡಮ್ ಯಾರನ್ನ ನಂಬ್ಕೊಬೇಕು, ಯಾರು ನಂಬ ಕೇಳಿ? ಕರ್ನಾಟಕ ರಾಜ್ಯ ಈಗ ವಿರೋಧ ಪಕ್ಷದವ್ರಿಗೆ ನಮ್ಗೆ ಆಡಳಿತ ಇಲ್ಲ, ಅಧಿಕಾರ ಇಲ್ಲ, ನಾವು ಬರೀ ಪ್ರೊಟೆಸ್ಟೇ ಮಾಡ್ಕೊಂಡು ಬಿಡ್ತೀವಿ, ನಾವು ಕೋತಿಗಳು ಮತ್ತೊಂದು ಏನಾರು ಇರೋಣ ಅಂತ ತಿಳ್ಕೊಳ್ಳೋಣ. ಆಡಳಿತ ಪಕ್ಷದವ್ರು ನೀವು ಇರಪ್ಪ ಕರೆಕ್ಟಾಗಿ, ನೀವು ಕರೆಕ್ಟಾಗಿ ಇರಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ ಒಂದು ಆಡಳಿತ ಮಾಡೋಕ್ಕೆ ಅನ್ನೋ ಥರ ಇರಬೇಕಾದ್ರೆ ನಮ್ಮನ್ನ ಬಂದ್ಬಿಟ್ಟು ನೀವು ಏನು ಮಾಡ್ತಾ ಇದೀರ ಅಂತ ನೋಡ್ಕೊಂಡು ಕೂತ್ಕೊಳ್ತಾ ಇದ್ರಲ್ಲ. ನೀವು ಮಾಡಿ, ಆಡಳಿತ ಮಾಡಿ, ಒಂದು ಎಕ್ಸಾಂಪಲ್ ಸೆಟ್ ಮಾಡಿ. ಆಡಳಿತ ಅಂದ್ರೆ ಈ ರೀತಿ ಇರಬೇಕು ಅಂತ ನೆರೇಷನ್ ಸೆಟ್ ಮಾಡಿ. ನೀವು ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು ಮೇಡಮ್, ಎಲ್ಲ ಅವಕಾಶನೂ ಕೊಟ್ಟಿದ್ದೀವಿ. ಈಗ ಆಡಳಿತ ಪವರ್ ಅಲ್ಲಿ ಇರುವಂತದ್ದು ನೀವು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ ತಗೊಂಡ್ರೆ ನಾವು ಬರಕ್ಕಾಗುತ್ತಾ? ಪ್ಲಸ್ ನಿಮಗೆ 140 ಜನ ಇದ್ದೀರಾ, 140 ಜನ ಇರ್ಬೇಕಾದ್ರೆ ನೀವು ಯಾವುದನ್ನು ಬೇಕಾದ್ರೂ ಕಣ್ಮುಚ್ಕೊಂಡು ಬಿಲ್ ಪಾಸ್ ಮಾಡ್ಕೋಬಹುದು. ನಮ್ಗೆ ಏನಾದ್ರು ಅಟ್ಲೀಸ್ಟ್ ಏನೋ ಸಮಬಲ ಇದೆ ಅಂತ ಹೇಳಿದ್ರೆ ಅಲ್ಲೊಂದತ್ತು ಇಲ್ಲೊಂದತ್ತು ಹೋಗ್ತಾ ಇದೆ ಅಂದ್ರೆ ತುಂಬಾ ಟೈಟ್ ಇದೆ ಅಂತ ಹೇಳ್ಬೋದು ನಾವು. ನಿಮಗೆ 140 ಜನ ಇರ್ಬೇಕಾದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಜನ ಎಕ್ಸ್ಪೆಕ್ಟ್ ಮಾಡಿದೇನು ನಿಮಗೆ 140 ಜನ ಬಹು ಏನದು ಅದೇ ಅತಿ ಹೆಚ್ಚು ಶಾಸಕರು ಒಳ್ಳೆ ಇಟ್ಕೊಂಡಿರ್ಬೇಕಾದ್ರೆ ನೀವು ಒಳ್ಳೊಳ್ಳೆ ಕೆಲಸ ಮಾಡ್ತೀರಾ, ಒಳ್ಳೊಳ್ಳೆ ಬಿಲ್ ಪಾಸ್ ಮಾಡ್ಕೊಂತೀರಾ, ಏನು ಆಡಳಿತದಲ್ಲಿ ಕೊರತೆ ಇರಲ್ಲ. ಯಾಕೆಂದ್ರೆ ಸಮ್ಮಿಶ್ರ ಸರ್ಕಾರ ಅಲ್ಲ, ಏಕ ಸರ್ಕಾರ. ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆ ಗವರ್ನೆನ್ಸ್ ಅಂತ ಅನ್ಕೊಂಡ್ರು. ಇವ್ರು ಕೊಡ್ತಾ ಇರೋ ಗವರ್ನೆನ್ಸ್ ಏನು, ನಿಮಗೆ ಕೊಟ್ಟಿರೋ ಗವರ್ನೆನ್ಸ್ ಏನು ಇಲ್ಲಿವರೆಗೂ 2 ವರ್ಷದಲ್ಲಿ? ರಿಷಿಕ್ ಅವ್ರು ಹೇಳಿದ್ರಲ್ಲೇ ನಾನು ಹೇಳೋದಾದ್ರೆ ಜನರ 2 ವರ್ಷದಲ್ಲಿ ಇಲ್ಲಿವರೆಗೂ ಒಂದೇ ಒಂದು ಪಾಯಿಂಟ್. ಗಾಟ್ ಇಟ್. ಬೆಲೆ ಏರಿಕೆಯಿಂದ ಹಿಡಿದು ಬಹಳಷ್ಟು ಸಮಸ್ಯೆಗಳನ್ನು ಜನ ಎದುರಿಸ್ತಿದ್ದಾರೆ. ಅವೇ ಆ್ಯಕ್ಚುಲಿ ಸದನದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಈಗ ನೋಡಿ VBG ರಾಮ್ಜಿ ಬಗ್ಗೆನೇ ನೀವು ಜೆನ್ಯೂನ್ ಆಗಿ 3 ದಿವಸ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಚರ್ಚೆ ಏನಾದರೂ ಆಯ್ತಾ, ಅವಕಾಶ ಸಿಗ್ತಾ? ನೋಡಿ, ಆಳುವ ಪಕ್ಷದ ಮಂತ್ರಿಗಳು ಶಾಸಕರುಗಳು ಚರ್ಚೆ ಮಾಡ್ತಾ ಇದ್ದಾರೆ. ಏನು ಇಷ್ಟು ಉದ್ದ ಮಾತಾಡ್ಬೋದಲ್ವಾ ಮೇಡಮ್? ನೀವು ಕಳೆದ ಏನು ಸೆಷನ್ ಶುರುವಾದಾಗಿಂದ JDSನವರು 1 ಗಂಟೆ ಬೇಡ 10 ನಿಮಿಷ ಎಲ್ಲಾದರೂ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಏನಾದರೂ ಮಾತಾಡಿರ್ತಕ್ಕಂಥ ಒಂದೇ ಒಂದು ಚಿಕ್ಕ ಉದಾಹರಣೆ ಇದೆಯಾ ಮೇಡಮ್? ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ವಾಲ್ಮೀಕಿ ವಿಚಾರದಲ್ಲಿ ಅವರಿಗೆ ನಾಚಿಕೆ ಆಗಲ್ವಾ ಭ್ರಷ್ಟಾಚಾರ ಅಂದ್ರಲ್ಲ, ಅಂದರೆ ಅವರು ಹೇಳಿರೋ ಪ್ರಕಾರ ಇವತ್ತು ರಾಜ್ಯಪಾಲರ ಅಂಗಳದಲ್ಲಿ ಗಂಗೆನಹಳ್ಳಿದು 100 ಕೋಟಿ ರೂಪಾಯಿ ಆಸ್ತಿ ವ್ಯಾಜ್ಯ ಕುಮಾರಸ್ವಾಮಿ ಅವ್ರ ಮೇಲೆ ಇದೆಯಲ್ಲ, ಅವ್ರಿಗೆ ನಾಚಿಕೆ ಆಗಲ್ವಾ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿರೋಕ್ಕೆ? ಇವತ್ತು ಪಡುವಾಲ ಹಿಪ್ಪೆದು 87 ಎಕರೆ ಭ್ರಷ್ಟಾಚಾರ ಕೇಸು ರಾಜ್ಯಪಾಲರ ಅಂಗಳದಲ್ಲಿ ಇದೆಯಲ್ಲ, ಕುಮಾರಸ್ವಾಮಿ ಅವ್ರಿಗೆ ನಾಚಿಕೆ ಆಗೋಲ್ಲ ಕೇಂದ್ರ ಸಚಿವರಾಗಿ ಅಲ್ಲಿ ಕೂತ್ಕೊಳ್ಳೋಕ್ಕೆ? ಕೇತ್ಕಾರ್ನಲ್ಲಿ 14 ಎಕರೆದು ಸುಪ್ರೀಂ ಕೋರ್ಟ್ ಇಂದ ಸ್ಟೇ ತಗೊಂಡ್ಬಂದಿದ್ದಾರೆ. ಈಗ ಅಲ್ಲಿ ನಾವು ಅಳತೆ ಮಾಡಬಾರ್ದು ಅಂತೇಳಿ, ಯಾಕೆ ಅವರಿಗೆ ನಾಚಿಕೆ ಆಗಲ್ವಾ ಹಂಗಿದ್ರೆ? ಸೊ ಹಾಗೇನೆ ಗಂಗೆನಹಳ್ಳಿದು 100 ಕೋಟಿ ರೂಪಾಯಿ ಆಸ್ತಿ ಆ ವಿಚಾರಕ್ಕೆ ಶ್ರೀ ಸಾಯಿ ವೆಂಕಟೇಶ್ವರ 530 ಎಕರೆ ಅದು ರಾಜ್ಯಪಾಲರ ಅಂಗಳದಲ್ಲಿ ಇದೆಯಲ್ಲ, ಯಾಕೆ ನಾಚಿಕೆ ಆಗಲ್ವಾ? ಒಂದು ಯಾವ ಹುದ್ದೆ ಮೇಲೆ ನಾವು ಮಾತಾಡ್ತಾ ಇದೀವಿ, ನಾನು ಬಳಸಲ್ಲ, ಅವ್ರು ಕೇಂದ್ರ ಸಚಿವರು, ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವರು ಆಡಿರ್ತಕ್ಕಂಥ ಮಾತಿಗೆ ಮೇಡಮ್ ಒಂದೇ ಚಿಕ್ಕ ಉದಾಹರಣೆ ಕೊಡ್ತೀನಿ ಮೇಡಮ್. ಮೊನ್ನೆ ಅಷ್ಟೇ ನಾವು 43,345 ಮನೆಗಳನ್ನ ಕೊಳಗೇರಿ ನಿವಾಸಿಗಳಿಗೆ ಹಂಚುವಂತ ಕೆಲಸ ಮಾಡಿದ್ವಿ ಮೇಡಮ್. 12,960 ಜನ ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಮಾಡುವಂತಹ ಕೆಲಸವನ್ನ ಮಾಡಿದೀವಿ ಮೇಡಮ್. ಬೆಂಗಳೂರಿಗೆ 50 ಲಕ್ಷ ಜನರಿಗೆ ಕುಡಿಯೋ ನೀರನ್ನ ಹರಿಸುವಂತ ಕೆಲಸ ಮಾಡಿದೀವಿ ಮೇಡಮ್. ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 13,600 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಶಿಲಾನ್ಯಾಸಗಳಾಗಿದೆ. KSRTCಲಿ 5,800 ಬಸ್ಗಳ ಖರೀದಿಯನ್ನು ಮಾಡಿದೀವಿ ಮೇಡಮ್. ತುಮಕೂರಿಗೆ 1,250 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಕಾಮಗಾರಿಗಳಾಗ್ತಾ ಇದೆ. ಮೊನ್ನೆ ಅಷ್ಟೇ ದಾವಣಗೆರೆಯಲ್ಲಿ 2,000 ಕೋಟಿ ರೂಪಾಯಿ ಕಾಮಗಾರಿಗಳಾಗ್ತಾ ಇದೆ. ಆಯ್ತು, ಇನ್ನ ನಾನು ಪಟ್ಟಿ ಅಂದ್ರೆ ನನ್ಗೆ ಸಾಲಲ್ಲ. ಅಶೋಕ್ ಅವರೇ ನಮ್ಮ ರಾಜೀವ್ ಗಾಂಧಿ ಅವರ ಹೆಸರು, ನೆಹರು ಹೆಸರು, ಇಂದಿರಾ ಗಾಂಧಿ ಅವರ ಹೆಸರಲ್ಲಿ 445 ನಮ್ಮ ಸಾಕ್ಷಿ ಗುಡ್ಡೆನ ಅದು ಅವ್ರ ಲೀಸ್ಟೇ ಸಾಲಿಲ್ಲ. ಅಂದ್ರೆ ವಿರೋಧ ಪಕ್ಷದವರೇ ನಮ್ಮ ಸಾಧನೆನ ಓದ್ತಾ ಇದ್ದಾರೆ. ಕೊನೆ ಪಕ್ಷ ಕುಮಾರಣ್ಣ ಮಂತ್ರಿ ಅಲ್ಲ, ಕಾಂಟೆಕ್ಸ್ಟ್ ಅದಲ್ಲ. ಅವರು ನಾವಿಟ್ಟಿದ್ದೀವಿ ನೆಹರು ಈ ದೇಶದ ಸ್ವಾತಂತ್ರ್ಯದಲ್ಲಿ 9 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಅವ್ರ ಪಕ್ಷದವ್ರು ಯಾರಾದ್ರೂ ಹಂಗೆ ಅನುಭವಿಸಿದ್ರೆ ಇಡ್ತಾ ಇದ್ವಿ. ಇಂದಿರಾ ಗಾಂಧಿ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದ್ದಾರೆ, ಇಟ್ಟಿದ್ದೀವಿ. ರಾಜೀವ್ ಗಾಂಧಿ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದ್ದಾರೆ, ಇಟ್ಟಿದ್ದೀವಿ. ವಿ ಫೀಲ್ ವೆರಿ ಮಚ್ ಪ್ರೌಡ್ ಆಫ್ ಅವರ್ ಲೀಡರ್ಸ್, ದೇ ಆರ್ ದ ಲೆಜೆಂಡರೀಸ್. ಆದ್ರೆ ಆ ರೀತಿ ಉದಾಹರಣೆ ಅವರಲ್ಲಿ ಇಲ್ಲ ಮೇಡಮ್. ಕೊನೆಯದಾಗಿ ಮೇಡಮ್, ಅಷ್ಟೊಂದೆಲ್ಲ ಆಳುವ ಪಕ್ಷದ ಬಗ್ಗೆ ನಾನು ಹೇಳ್ತೀನಿ ಸಾಧನೆ. ಕುಮಾರಸ್ವಾಮಿ ಒಂದು ಕೈಗಾರಿಕೆ, ಒಂದು ಉದ್ಯೋಗ, ಅಥವಾ ಏನ್ ಪುನಶ್ಚೇತನ ಆಗ್ಬೇಕಿರೋ ಮೈ ಶುಗರ್ಸು ಅಥವಾ ಭದ್ರಾವತಿ ಉಕ್ಕಿನ ಕೈಗಾರಿಕೆ ಆಗಿರ್ಬೋದು, ಅಥವಾ ಕರ್ನಾಟಕಕ್ಕೆ ಒಂದು ಕೊಡುಗೆ ಕೊಟ್ಟೇನಾದ್ರು ಮಾತಾಡಿದ್ರೆ ಅದಕ್ಕೆ ತೂಕ ಇರೋದು. ತೂಕವಿಲ್ಲದ ಮಾತಿಗೆ ಉತ್ತರ ಬೇಕೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಒಂದೇ ಸೆಕೆಂಡ್ ಹೇಳ್ಬಿಡ್ತೀನಿ, ಒಂದೇ ಸೆಕೆಂಡ್ ಅಷ್ಟೇ. ನೋಡಿ, 3.25 ಲಕ್ಷ ಕೋಟಿ ಇಲ್ಲಿ ನಮ್ಮ ಸ್ನೇಹಿತರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಿಮಗೆ ಓವರ್ ಹೆಡ್ ಕಾಸ್ಟು 1.5 ಲಕ್ಷ ಕೋಟಿ ಹೋಗುತ್ತೆ. ಗ್ಯಾರಂಟಿಗೆ ಅಂತ ಎತ್ತಿಟ್ಟಿರುವಂಥ ಒಂದು 50-60 ಸಾವಿರ ಕೋಟಿ ಹೋಗುತ್ತೆ. ಹತ್ತತ್ರ 2.25 ಲಕ್ಷ ಕೋಟಿ ಹೋದ್ರೆ ಇನ್ನು 3.25 ಲಕ್ಷ ಕೋಟಿಲಿ ಕ್ಯುಮ್ಯುಲೇಟಿವ್ ಆಗಿ 1,30,000 ಕೋಟಿ ಅನುದಾನ ಖರ್ಚೇ ಆಗಿಲ್ಲ. ದಯಮಾಡಿ ಅವ್ರು ತಿಳ್ಕೋಬೇಕು, ಯಾವ ಅಭಿವೃದ್ಧಿನೂ ಆಗ್ತಾ ಇರಲಿಲ್ಲ. ತಿಳ್ಕೋಬೇಕು ಈ ಪುಡಾರಿ ಇರುವಂತದ್ದು. ನಾನು ಟೆಕ್ನಿಕಲಿ ಮಾತಾಡ್ತಾ ಇದ್ದೀನಿ, ನಾನು ಇರೋ ವಿಚಾರ ಮಾತಾಡ್ತೀನಿ. ಯಾಕಂದ್ರೆ ಅಭಿವೃದ್ಧಿ ಆಗಿರ್ಬೇಕಾದ್ರೆ ನಿಮಗೆ ಕ್ಯುಮ್ಯುಲೇಟಿವ್ ಆಗಿ ಅನುದಾನ ಖರ್ಚಾಗಿರ್ಬೇಕಲ್ವಾ? ಖರ್ಚಾಗಿರ್ತಾನೆ ಖಜಾನೆ ದುಡ್ಡಿದೆ ಅಂತಂದ್ರೆ ಖಜಾನೆ ಅಲ್ಲೇ ಇದೆ
ಅಂತ ಹೇಳಿದ್ರೆ ಖರ್ಚೇ ಆಗಿಲ್ಲ ಅಂತಾರೆ. ಎಲ್ಲಿಂದ ಅಭಿವೃದ್ಧಿ ಆಗುತ್ತೆ? ಎಲ್ಲಿಂದ ಅಭಿವೃದ್ಧಿ ಆಗುತ್ತೆ? ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರು ಯದುಕುಮಾರ್ ಗೌಡ್ರು ಇದ್ದಾರೆ. ನಮಸ್ಕಾರ ಯದುಕುಮಾರ್ ಗೌಡ್ರು. ಇವತ್ತು ಶಿವಲಿಂಗೇಗೌಡರು ಮಾತಾಡಿರುವಂತಹ ಪರಿಯನ್ನು ನೀವು ಗಮನಿಸಿದ್ದೀರಿ ಅಂತ ಭಾವಿಸ್ತೀನಿ. ಬಯಸ್ಕೊಂಡವ್ರು ನೀವು, ಅನ್ನಿಸ್ಕೊಂಡವ್ರು ನೀವು, ಏನು ಹೇಳಕ್ ಬಯಸ್ತೀರಿ? ಸುದೀರ್ಘವಾದ ಸಂಸದೀಯ ಪಟ್ಟು ಸುಮಾರು ಸತಿ 3-4 ಸತಿ ಆಯ್ಕೆಯಾಗಿ ಬಂದವ್ರದ್ದು ಭಾಷಣ ಈ ಪಾಪ JDS ನಲ್ಲಿ ಇದ್ದವ್ರಿಗೆ ಪಾಪ ಅವರ ಒಂದು ಇದು ಚೆನ್ನಾಗಿತ್ತು ಅಂತ ಕಾಣುತ್ತೆ. ಕಾಂಗ್ರೆಸ್ಗೆ ಹೋದ್ಮೇಲೆ ಅದು ಕಾಂಗ್ರೆಸ್ ಸಂಸ್ಕೃತಿ ಆಗ್ಬಿಡೈತೆ. ಕಾಂಗ್ರೆಸ್ ಸಂಸ್ಕೃತಿ ಅದು. ಅಂದ್ರೆ ಅವ್ರು ಯಾರನ್ನ ಹೇಳ್ತಾ ಇದ್ದಾರೆ, ಯಾರನ್ನ ಮೆಚ್ಚಿಸಕ್ ಹೇಳ್ತಾ ಇದ್ದಾರೆ, ಪಾಪ ಅವ್ರನ್ನ ಮಂತ್ರಿಮಂಡಲದಲ್ಲಿ ತಗೊಂಬಾರ್ದು ಆ ಒಂದು ಒತ್ತಡದಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ ಅವದಲ್ಲಿ. ಯಾಕೆಂದ್ರೆ ನೋಡಿ ಇದೇ ಭಾಷಣದಲ್ಲಿ RSS ಕರೆಯುವಂಥದ್ದು. ಯಾಕಂದ್ರೆ RSS ಕರೀದೇ ಹೋದ್ರೆ ಅವ್ರ ಗಂಜಿನೂ ಸಿಗಲ್ಲ ಅವ್ರಿಗೆ. ಆ ಹೆಸರು ಕರೆದ್ರೆ ಮಾತ್ರನೇ ಅಲ್ಲಿ ಇವಾಗ ಗಾಂಧಿ ಕುಟುಂಬದ ಒಂದು ಏನಂತಾರೆ ಕಣ್ಣಿಗೆ ಕಾಣುವಂತ ಒಂದು ಕಾಣಿಸುವಂತದ್ದು ಇದ್ದಲ್ಲಿ ಏನ್ ಮೇಡಮ್ ಮಾತಾಡುವಂಥದ್ದು ಪಾರ್ಲಿಮೆಂಟರಿ ಭಾಷೆನಲ್ಲಿ. ನೀವು ಸದನದ ಇದ್ರ ಬಗ್ಗೆ ತುಂಬಾ ಪುಂಖಾನುಪುಂಖವಾಗಿ ತಮ್ಮ ಒಂದು ಯಾವ ಪದಪುಂಚಗಳು ಸದನದಲ್ಲಿ ನೀವು ಬಳಸಿದಂಥದ್ದು ಕಿತ್ತಾಕಿದಂಥದ್ದು ದೊಡ್ಡ ಇತಿಹಾಸನೇ ಐತೆ. ನೀವ್ ಯಾರಿಗೆ ಇದ್ ಮಾಡ್ತಾ ಇದ್ದೀರಾ? ಯು ಆರ್ ಟಾಕಿಂಗ್ ಟು ದ ಸ್ಪೀಕರ್ ಏನ್ ಮಾಡ್ತಾ ಇದ್ದಾರೆ ಮೇಡಮ್? ಈ ಎಲ್ಲಾ ವಾಕ್ಯಗಳನ್ನ ಮಾಡಬೇಕಾದಾಗ ಸದನವನ್ನು ನಡೆಸುವಂತ ಸಭಾಧ್ಯಕ್ಷರು ಅವರನ್ನ ತಡಿಬಹುದಾಗಿತ್ತು ತಾನೆ. ದಿಸ್ ಇಸ್ ಅನ್ ಅನ್ಪಾರ್ಲಿಮೆಂಟರಿ ವರ್ಡ್ಸ್, ದಿಸ್ ಶುಡ್ ನಾಟ್ ಬಿ ಯೂಸ್ ಅಂತ ತಡಿಬಹುದಾಗಿತ್ತು ತಾನೆ. ಅವರೇ ಕಿಸ ಅಂತ ನಗ್ತಾ ಇದ್ದಂಥದ್ದನ್ನ ನೀವೇ ನೋಡಿ ಮೇಡಮ್. ಅದರಲ್ಲಿ ನಾವೇನಾದ್ರೂ ಒಂದು ಮಾತು, ಯಾಕಂದ್ರೆ ಎವ್ರಿಥಿಂಗ್ ಇಸ್ ಇನ್ ದ ಫ್ರಂಟ್ ಆಫ್ ಅಸ್ ನೋಡ್ಬೇಕಾಗಿತ್ತಲ್ವಾ? ಯಾರಿಗೆ ಹೇಳ್ತಾ ಇದ್ದಾರೆ? ಅವರ ಒಂದು ಶ್ರೀಮತಿಗಾಗ್ಬೋದು, ಇನ್ನೊಬ್ಬರಿಗೆ ವೈಯಕ್ತಿಕವಾಗ್ಬೋದು, ಏನಾಗ್ಬೋದು. ನಿನ್ನ ಒಂದು ಮಂಡನೆ ಇದ್ದಿದ್ದು ಭಾಷಣದಲ್ಲಿ, ಏನಾದ್ರೂ ಇದ್ರೆ ಭಾಷಣದಲ್ಲಿ ಹೇಳ್ಬೋದಾಗಿತ್ತು. ಪ್ರತಿಪಕ್ಷವಾಗಿ ನಮ್ಮದೊಂದು ನಿಲುವಿತ್ತು, ನಾವು ಧರಣಿ ಮಾಡ್ತಾ ಇದ್ದೀವಿ, ನಾವು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಇದ್ರ ಹಿಂದೆ ಈ ತರ ಆರೋಪಗಳು ಬಂದಾಗ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ಬಂದ್ರೆ ಯು ಬೆಟರ್ ಜಾಯಿನ್ ಇಟ್, ನೋ ಪ್ರಾಬ್ಲಮ್. ಆದ್ರೆ ನಾನು ಮಾಡೇ ಇಲ್ಲ ಅನ್ನೋದನ್ನ ಇಷ್ಟು ದೊಡ್ಡ ಇದು ಡೀಟೇಲ್ಸ್ ಕೊಟ್ಟಿರ್ಬೇಕಾದಾಗ, ಅಬಕಾರಿ ಅಧಿಕಾರಿಗಳು ಖುದ್ದಾಗಿ ದುಡ್ಡು ತಗೊಂಡಿರ್ಬೇಕಾದಾಗ ಈಗ ಹೆಂಗಾಗಿದೆ ಅಂದ್ರೆ ಇದರಲ್ಲಿ ವಾಲ್ಮೀಕಿನಲ್ಲಿ ಹಗರಣ ಆಯ್ತು, ಮಂತ್ರಿ ನಾನಲ್ಲ, ಆದ್ರೆ ಇದಕ್ಕೆ ಮಂತ್ರಿ ನಾನು, ಆದ್ರೆ ದುಡ್ಡು ನಂದಲ್ಲ, ನನ್ನ ಕಡೆಯಿಂದ ಹೋಗಿಲ್ಲ, ಬೇರೆ ಯಾರೋ ಮಾಡಿದ್ದು, ಅಧಿಕಾರಿಗಳು ಮಾಡಿದಂಥದ್ದು. ಬೇರೆ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಒಬ್ಬ ಈ ತರದ್ ಮಾತಾಡ್ಬೇಕಾದಾಗ BK ಹರಿಪ್ರಸಾದ್ ಪರಿಷತ್ತಲ್ಲಿ ಮಾತಾಡಿದ್ರು, ಅವ್ರ ಮೇಲೆ ಏನು ಕ್ರಮ ಇಲ್ಲ. ಇವ್ರು ಮಾತಾಡಿದ್ರು, ಏನ್ ಕ್ರಮ ಮೇಡಮ್ ಅದಲ್ಲಿ? ವಾಟ್ ಈಸ್ ಇಟ್? ನೀವು ಆಮೇಲೆ ಮುಖ್ಯಮಂತ್ರಿಗಳ ಪ್ರೇರೇಪಿಸುವಂತದ್ದು ನಮಗೆ ಗಲಾಟೆ ಮಾಡಕ್ ಬರಲ್ವಾ ಅಂತ ಏನ್ ಇದು ಮಾಡ್ತಾ ಇದ್ದೀರಾ ನೀವು? ಚರ್ಚೆನ ಮಾಡಕ್ ಹೋಗ್ತೀರಾ, ಚರ್ಚೆ ಮಾಡಕ್ ಏನ್ ಚರ್ಚೆ ಕರೆದಿದಂಥದ್ದು ಚರ್ಚೆ ಮಾಡಿ. ಚರ್ಚೆ ಮಾಡೋದು ಬಿಟ್ಬಿಟ್ಟು ನಾವ್ ಹೇಳ್ತಾ ಇರೋಂಥದ್ದು ಸಿಂಪಲ್, ಅಬಕಾರಿ ಇಲಾಖೆಯಲ್ಲಿ ಈ ತರದ್ದಾಗಿದೆ, ವೆಲ್ ಅಂಡ್ ಗುಡ್, ತನಿಖೆ ಮಾಡಿ. ಅದಲ್ಲಿ ನೀವು ಭ್ರಷ್ಟಲ್ಲ ತಾನೆ, ನೀವು ತುಂಬಾ ಶಿಷ್ಟಾಚಾರಿಗಳು ತಾನೆ, ಯಾವುದೇ ಆದಂತ ನಿಮ್ಮೇಲೆ ಇದಿಲ್ಲ, ಕಪ್ಪು ಚುಕ್ಕೆ ಇಲ್ಲ ತಾನೆ, ಮುಖ್ಯಮಂತ್ರಿಗಳ ತರ ಯಾವುದೇ ಕಪ್ಪು ಚುಕ್ಕೆಗಳು ನಿಮ್ಮೇಲೆ ಇಲ್ಲ ತಾನೆ, ಮೂಡ ಇಲ್ಲ, ಎಂತದ್ದು ಇಲ್ಲ, ವಾಲ್ಮೀಕಿ ಇಲ್ಲ, ಏನೂ ಇಲ್ಲ ತಾನೆ. ತನಿಖೆ ಮಾಡ್ಲಿ. ಇಫ್ ಇಟ್ ಇಸ್ ಕ್ಲೀನ್ ಅಂದಾಗ ಗೌರ್ಮೆಂಟ್ಗೆ ತಾನೆ ಒಳ್ಳೆ ಹೆಸರು ಬರುವಂತದ್ದು, ಯಾಕೆ ಮಾಡಲ್ಲ? ಆದ್ರೆ ಇಲ್ಲಿ ಏನಂತಂದ್ರೆ ತಿಮ್ಮಾಪುರ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಎಲ್ಲಾ ಇವಾಗ ನಾವ್ ಹೇಳ್ಬೇಕಾಗತ್ತೆ, ಬೇರೆ ಬೇರೆ ಭಾಷೆಗಳು ಉಪಯೋಗಿಸ್ಕೋಬೇಕಾಗತ್ತೆ. ಎಲ್ಲರೂ ಎದ್ದೊಳ್ತಾವಲ್ಲ, ಹಂಗಂದ್ರೆ ಯಾವ್ದಕ್ಕೆ ಎದ್ದೊಳ್ತವೆ? ಯಾಕೆ ಎದ್ದೊಳ್ತಾವ ಅವೆಲ್ಲ? ಈಗ ಒಬ್ಬ ಮುಖ್ಯಮಂತ್ರಿ ಸಮರ್ಥನೆ ಮಾಡ್ಕೋಬೇಕು, ತಿಮ್ಮಾಪುರ ಸಮರ್ಥನೆ ಮಾಡ್ಕೋಬೇಕು, ಇದೆಲ್ಲ ಸಮರ್ಥನೆ ಬೇರೆ ಬೇರೆ ಸಮರ್ಥನೆ ಮಾಡಿದಾಗ, ಯಾಕಂದ್ರೆ ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ಆಗ್ಬೇಕಾದಾಗ ಇದೇ ತರದ್ ನಾವು ತಂದ್ಬೇಕಾದಾಗ ಇದೇ ತರದ್ ಎದ್ದೊಳ್ತಾ ಇದ್ರು. ಆಮೇಲೆ ಗೊತ್ತಾಗಿತ್ತು ತನಿಖೆನಲ್ಲಿ ವಾಲ್ಮೀಕಿ ಹಗರಣದ ದುಡ್ಡು ಲೋಕಸಭೆ ಎಲೆಕ್ಷನ್ಸ್ ತೆಲಂಗಾಣದಲ್ಲಿ ಖರ್ಚಾಗಿದ್ದಂಥದ್ದು ಪುಂಖಾನುಪುಂಖವಾಗಿ ಎಷ್ಟೆಷ್ಟು ಅಕೌಂಟ್ಸ್ ಓಪನ್ ಆಯ್ತು ಅಂತ ನಾವೆಲ್ಲ ಮಾಡಿದ ಅಕೌಂಟ್ಸ್ ಓಪನ್ ಮಾಡಿದಂಥದ್ದು ಸಾವಿರಾರು ಅಕೌಂಟ್ಸ್ ಎಲ್ಲೆಲ್ಲ ಹೋಯ್ತು ಅಂತ ಬರ್ತೈತೆ. ಆಮೇಲೆ ವಾಪಸ್ ಬಂತು ಅಂತ ಕಳ್ತನ ಮಾಡೋದು ಒಂದೇನೆ, ಕಳ್ತನದ ಮಾಲ ವಾಪಸ್ ತಗೊಬರೋದು ಒಂದೇನೆ. ಇದು ಹಂಗೇನೆ. ಹಂಗಂದ್ರೆ ಅವ್ರು ಯಾರು ನನ್ನ ಹೆಸರು ಹೇಳ್ಕೊಂಡು ಅಂದಾಗ ನಿನ್ನ ಹೆಸರು ಯಾಕೆ ಹೇಳ್ತಾರೆ? ವಾಟ್ ಈಸ್ ಯೋರ್ ನಿನ್ನ ಪಾಲೇನು? ಮುಖ್ಯಮಂತ್ರಿ ಇರ್ಬೇಕಾದಾಗ ಇವ್ರದ್ದು ನಾನಂತ ಬರೋ ಅಂತ ಪಂಚರಾಜ್ಯಗಳ ಚುನಾವಣೆಗೆ ಏನಾದ್ರೂ ದೊಡ್ಡ ತಯಾರಿ ನಡೀತಾ ಇದೆಯಾ? ಅಂದ್ರೆ 6,000 ಕೋಟಿಗಳ ಯಜ್ಞ ನಡೀತಾ ಇದೆಯಾ ಕಳ್ಸಕ್ ಅನ್ನೋದಕ್ಕೆ? ಗೌಡ್ರೆ, ಹಂಗಾದ್ರೆ ಯಾರನ್ನ ಮೆಚ್ಚೋದಕ್ಕೆ ಶಿವಲಿಂಗೇಗೌಡ್ರು ಹಂಗ್ ಮಾತಾಡಿದ್ರು ಅಂತ ಅನ್ಸುತ್ತೆ ಮೇಡಮ್? ಸಿಂಪಲ್ ಮೇಡಮ್, ಅದಲ್ಲಿ ಏನ್ ನಾನು ಅವಾಗ್ಲೇ ಹೇಳಿದ್ನಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಮಂತ್ರಿ ಮಂಡಲದಲ್ಲಿ ಬರೋ ಆಸೆ. ಇನ್ನು ನೆಕ್ಸ್ಟ್ ಗೆಲ್ಲಲ್ವೋ ಗೊತ್ತಿಲ್ಲ. ಹಾಸನದ ಜನ ಒಂದು ತೀರ್ಮಾನ ಮಾಡಿದ್ದಾರೆ, ಈ ವ್ಯಕ್ತಿನ ಮನೆ ಕಳಿಸ್ಬೇಕು ಅಂತ, ಬೇರೆ ಬೇರೆ ವಿಚಾರಗಳು. ಆದ್ರೆ ಯಾವ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾನೆ ಅಂತ ಗೊತ್ತಿಲ್ಲ, ತೆಂಗುಗಳ ಬೆಲೆಗಳಲ್ಲಿ ಭಾಗಿಯಾಗಿದೆ ಗೊತ್ತಿಲ್ಲ, ಕೊಬ್ಬರಿ ಇದ್ರಲ್ಲಿ ಭಾಗಿಯಾಗುತ್ತಿಲ್ಲ, ಅದಾಗಿದ್ದಂಥದ್ದು ಕೇಂದ್ರ ಮಟ್ಟದಲ್ಲಿ. ಆದ್ರೆ ನೀನ್ ಮಾಡದೇ ಇರೋ ಕೆಲಸಕ್ಕೆ ನೀನ್ ಬಂದ್ಬಿಟ್ಟು ಏಕವಚನದಲ್ಲಿ ಕೊಡುವಂತದ್ದು, ನಿನ್ನ ವೈಯಕ್ತಿಕವಾಗಿ ನಿಂದನೆ ಮಾಡುವಂತದ್ದು ಯಾವ ಪಾರ್ಲಿಮೆಂಟರಿ ಮೇಡಮ್ ಅದಲ್ಲಿ? ನಾನು ಇದಕ್ಕೆ ಕೇಳುವಂತದ್ದು, ಇದನ್ನ ಪೀಠಾಧ್ಯಕ್ಷ ಸಭಾಧ್ಯಕ್ಷರು ಇದನ್ನ ಕುಳಿತುಕೊಂಡು ಮುಸಿ ನಗುತ್ತಾ ನೋಡ್ತಾ ಇರುವಂತದ್ದು, ಇದು ಪ್ರಜಾಪ್ರಭುತ್ವದ ಆಗ್ಬೋದು. ಇದು ತಡೆಗಟ್ಟಬಹುದಾಗಿತ್ತಾನೆ. ಯಾವ ಭಾಷೆ ಮಾತಾಡ್ತಾ ಇದ್ದೀರಾ? ಅದೇ ಸಭಾಪತಿಗಳು
ಸಿ ಟಿ ರವಿ ಬೇರೆ ಆಗಿದಾಗ ನಿಂದು ಜಾಸ್ತಿ ಆಯ್ತು ಅಂತ ಹೇಳ್ತಾರೆ ಸಭಾಪತಿಗಳು ಪರಿಷತ್ತಲ್ಲಿ. ಇಲ್ಲಿ ಅತ್ಯಂತ ಬಹುಮತ ಇರಬೇಕಾದಾಗ ಬಹುಮತ ಇರೋದಕ್ಕೆ ನಿಮಗೆ ಇದು ದಾರ್ಶಣ್ಯನ ನೀವು ಬಂದು ಬುಕ್ ಆಫ್ ದ ರೂಲ್ಸ್ ಅಂತಂದ್ರೆ ನಡಿಬೇಕಂತ ಹೇಳುವಂಥದ್ದು. ಇದು ಬುಕ್ ಆಫ್ ದ ರೂಲ್ಸ್, ರೂಲ್ ಆಫ್ ದ ಬುಕ್ಸ್. ಇದು ಯಾವ ಇದನ್ನ ಇದು ಮಾಡ್ತಾರೆ ಮುಖ್ಯಮಂತ್ರಿ ಸಮರ್ಥಿಸ್ಕೊಳ್ತಾರೆ, ಇದನ್ನ ಸಮರ್ಥಿಸ್ಕೊಳ್ತಾರೆ ಮೇಡಮ್. ಇದರಲ್ಲಿ ಈಗ ಚಾನ್ಸಸ್ ಇದೆ ರಿಷಿಕ್ ಅವರೇ. ಅಲ್ಲ, ನಾವು ಗ್ರಾಮೀಣ ಭಾಗದಿಂದ ಬಂದವರಲ್ಲ, ನಮ್ಮ ಆಕ್ರೋಶ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಈ ಸಮರ್ಥನೆಗಳ ಸಾಧ್ಯತೆಗಳ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನೋಡಿ, ವಿಚ್ ಇಸ್ ಆಕ್ಸೆಪ್ಟಬಲ್? ನಾಟ್ ಅಕ್ಸೆಪ್ಟಬಲ್. ನೋಡಿ, ನಮ್ಮ ಪಕ್ಷದವ್ರು ಮಾಡಿದ್ರು ನಾಟ್ ಅಕ್ಸೆಪ್ಟಬಲ್. ನಾನು ಬರೀ ಬೇರೆಯವ್ರನ್ನೇ ದೂಷಣೆ ಮಾಡಿ ಹೇಳ್ತಾ ಇಲ್ಲ. ನಿಮಗೆ ಯಾವುದೇ ಒಂದು ಮಾಧ್ಯಮದ ಮುಂದೆ ನಾವು ಕುತ್ಕೊಂಡಿದ್ದೀವಿ ಅಂದಿದ ತಕ್ಷಣ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಒಂದು ಅಧಿವೇಶನದಲ್ಲಿ ನಾವು ಕುತ್ಕೊಂಡಿದ್ದೀವಿ ಅಂತ ಹೇಳಿದಾಗ ಇನ್ನೂ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದು ನಿಮಗೆ ಎಲ್ಲೋ ನಾವು ಅನ್ಪ್ರಿಪೇರ್ಡ್ ಆಗಿ ಸುಮ್ಮನೆ ಜಸ್ಟ್ ಬಂದ್ಬಿಟ್ವಿ ಭಾಷಣ ಮಾಡೋಕ್ಕೆ ಅನ್ನೋ ರೀತಿ ಅಲ್ಲ. ನಿಮಗೆ ಅಧಿವೇಶನಕ್ಕೆ ಹೋಗಬೇಕಾದ್ರೆ ಇವತ್ತು ಯಾವ ರೀತಿ ಪ್ರಶ್ನೆಗಳಿರುತ್ತೆ, ಯಾವೆಲ್ಲ ಪ್ರಶ್ನೆಗಳಿರುತ್ತೆ, ಯಾವುದಕ್ಕೆ ಯಾವ ಸಚಿವರು ಉತ್ತರ ಕೊಡಬೇಕಾಗುತ್ತೆ, ಅಥವಾ ನಾವು ಯಾವ ಕ್ವಶನ್ನ ರೈಸ್ ಮಾಡಬೇಕಾಗುತ್ತೆ, ಇವತ್ತು ಅಸೆಂಬ್ಲಿಲಿ ಯಾವ ಟಾಕ್ಸ್ ನಡೆಯುತ್ತೆ ಅನ್ನುವಂಥದ್ದು ದೇ ವಿಲ್ ಬಿ ವೆಲ್ ಅವೇರ್ ಆಫ್ ಇಟ್. ಒಂದು. ಎರಡನೇದು, ನಾವು ಅಧಿವೇಶನಕ್ಕೆ ಒಂದ್ಸತಿನ ಹೋಗ್ಬೇಕಾದ್ರೆ ಸಾಕಷ್ಟು ಪ್ರೋಟೋಕಾಲ್ಸ್ ಇರುತ್ತೆ, SOP ಗಳಿರ್ತವೆ. ಸೊ ಆ SOP ಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ನೀವು ಹೊರಗಡೆ ಹೋಗಿದ ತಕ್ಷಣ ಬಾಡಿ ಲ್ಯಾಂಗ್ವೇಜ್ ಆಗಲಿ, ನಿಮಗೆ ಒಂದು ಸ್ಟ್ರಕ್ಚರಲ್ ಆಗಲಿ, ಅಂದರೆ ಸೈಕಲಾಜಿಕಲ್ ಏನು ಹೇಳ್ತಾ ಇರೋದು ಎಲ್ಲ ನಿಮಗೆ ಸರಿ ಆಗಬೇಕು, ಸರಿ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದೀವಿ. ನೀವು ಅಷ್ಟೆಲ್ಲ ಮಾಡಿಕೊಂಡು ನೀವು ಹೋಗ್ಬಿಟ್ಟು ಅಧಿವೇಶನಗಳು ಕುತ್ಕೊಳ್ಬೇಕಾದ್ರೆ ನೀವು ಔಟ್ ಆಫ್ ದ ಕಂಟ್ರೋಲ್ ನೀವು ಅಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಒಂದು ಸೈಕಲಾಜಿಕಲಿ ಯು ಆರ್ ಡಿಸ್ಟರ್ಬ್ಡ್. ನಾನು ನಿಮಗೆ ತಲೆ ಕೆಟ್ಟೋಗಿದೆ ಅಂತ ಹೇಳ್ತಾ ಇಲ್ಲ, ಯು ಆರ್ ಡಿಸ್ಟರ್ಬ್ಡ್ ಅಂತ ಹೇಳ್ತಾ ಇದ್ದೀನಿ ಯಾರಾದರೂ, ಬಿಕಾಸ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಇಲ್ಲ, ಎರಡನೇದು, ಯಾರನ್ನೋ ಮೆಚ್ಚಕ್ಕೆ, ನಮ್ಮ ಸ್ನೇಹಿತರು ಹೇಳ್ದಂಗೆ ಯಾವುದೋ ಒಂದು ಪಕ್ಷದಲ್ಲಿ ಮೆಚ್ಚಕ್ಕೆ, ಅಥವಾ ಈ ರೀತಿ ಎಲ್ಲ ನಾನು ಹೇಳಿದ್ರೆ ಓ ಕರೆಕ್ಟ್, ಎಸ್ ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್ ಅಂತ ಏನಾದ್ರು ಶಬಾಷ್ಗಿರಿ ಕೊಡ್ತಾರೇನೋ ಅನ್ನೋ ರೀತಿನೂ ನಮಗೆ ಕಣ್ಣು ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಈ ರೀತಿ ಹೇಳೋದಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು CM, ಸನ್ಮಾನ್ಯ DK ಶಿವಕುಮಾರ್ DCM ಅವರು ಎದ್ದಿದ್ಕೊಂಡು ಹೇಳ್ಬೋದಾಗಿತ್ತಲ್ಲ, ಶಿವಲಿಂಗರಿಗೆ ಕುತ್ಕೊಳ್ರಿ ಹಂಗೆಲ್ಲ ಮಾತಾಡಬಾರ್ದು ನೀವು ಅಂತ ಹೇಳ್ಬೋದಾಗಿತ್ತು. ಅದು ಮಾತಾಡಿದ್ರೆ ನೀವೊಂದು ಗುಡ್ ಎಕ್ಸಾಂಪಲ್ ಸೆಟ್ ಮಾಡ್ತಿದ್ರಿ. ಎಸ್, ನಾವೊಂದು ಆಡಳಿತ ಪಕ್ಷದವರು, ನಾನೊಬ್ಬ CM ಆಗ್ಬಿಟ್ಟು, ನಾನೊಬ್ಬ DCM ಆಗ್ಬಿಟ್ಟು, ನಮ್ಮ ಯಾವುದೇ ಶಾಸಕರು ಸಚಿವರು ಏನಾದ್ರು ಹೇಳಿದ್ರು ಸಭಾಪತಿಗಳು ಹೇಳೋದಕ್ಕಿಂತ ಮುಂಚೆನೆ ನಾನೇ ಹೇಳ್ತಾ ಇದ್ದೆ, ಆ ರೀತಿ ಮಾತಾಡಿ ಕೂತ್ಕೊಳ್ಳಿ. ಇಲ್ಲ, ನೀವು ಪ್ರೊಟೆಸ್ಟ್ ಮಾಡ್ತಾ ಇರೋರ ಬಗ್ಗೆ ಏನಾದ್ರು ಮಾತಾಡಬೇಕು ಅಂದ್ರೆ ನೀವು ಹೇಳಿ ಅಂತ ಅನ್ಬಿಟ್ಟು ಹೇಳಿದ್ರೆ ಆವಾಗ ಅದಕ್ಕೊಂದು ಮರ್ಯಾದೆ, ಬೆಲೆ, ತೂಕ, ನೈತಿಕತೆ. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ವೆರಿ ಗುಡ್, ಇನ್ನೊಂದಿಬ್ರು ನಿಂತ್ಕೊಂಡು ಹೇಳಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಆಡಳಿತ ಪಕ್ಷ, ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಇವ್ರ ಎಕ್ಸಾಂಪಲ್ ನರೇಷನ್ ಸೆಟ್ ಮಾಡ್ತಾ ಇರುವಂತದ್ದು ಮುಂದಿನ ಪೀಳಿಗೆಗೆ? ರೈಟ್. ಈಗ ಸದನದ ಸಂದರ್ಭದಲ್ಲಿ ವಿಧಾನಸೌಧ ಅಂದಾಗ ಪಕ್ಷಾತೀತವಾಗಿ ಮಾಡೋಣ, ಕಟ್ಟುನಿಟ್ಟಿನ ಕ್ರಮಗಳನ್ನು ಒಂದ್ಸತಿ ತಗೊಂಡ್ರೆ ಅದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ, ಅದು ಯಾರೇ ಆಗಿರಲಿ. ದರ್ಶನ್ ಅವರೇ, ಈಗ ಶಾಸಕರು ಹಿರಿಯರಾಗಿದ್ದರೂ ಕೂಡ ಈ ಥರ ಮಾತಾಡೋದು ಸೂಕ್ತ ಅಲ್ಲ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಆ ನಿಟ್ಟಿನಲ್ಲಿ ಏನಾದರೂ ಕ್ರಮದ ಸಾಧ್ಯತೆಗಳಿದ್ದಾವೆ? ಮೇಡಮ್, ಈಗ ನನಗೆ ಯು ಶುಡ್ ನಾಟ್ ಮೇಕ್ ಇಟ್ ಒನ್ ಸೈಡ್. ಅಲ್ಲಲ್ಲ, ಐ ಗಾಟ್ ಇಟ್. ನಾನು ಇಲ್ಲ ಅಂತ ಹೇಳಲ್ಲ. ಅದು CT ರವಿ ಅವರಾಗಿದ್ರು ಕೂಡ, BK ಹರಿಪ್ರಸಾದ್ ಅವರಾಗಿದ್ರು ಕೂಡ, ಶಿವಲಿಂಗೇಗೌಡರು ಅವರು ವಿರೋಧ ಪಕ್ಷದವರು ಮಾತಾಡಿದ್ದಾರೆ. ಮೇಡಮ್, ಶಿವಲಿಂಗೇಗೌಡರನ್ನ ನಾನು ಸಮರ್ಥನೆ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ. ಆದ್ರೆ ಶಿವಲಿಂಗೇಗೌಡರಿಗೆ ಒಬ್ಬ ಕಳ್ಳ ಅಂತ ಒಬ್ರು ಶಾಸಕರನ್ನ ನೀವು ಬಹಿರಂಗವಾಗಿ ಕರೆಯುವಂಥದ್ದು, ಅಸಂವಿಧಾನಿಕ ಪದಗಳನ್ನ ಅವರು ಉಪಯೋಗ ಮಾಡಿರ್ತಕ್ಕಂಥದ್ದು ಅವ್ರು ಕೇಳಿಯೇ ಅವರಿಗೆ ಪ್ರತಿಕ್ರಿಯೆ ಕೊಟ್ಟಿರೋದು. ನಾನು ಇವ್ರನ್ನ ಸರಿ ಅಂತ ಇಲ್ಲ, ಆದ್ರೆ ಅಲ್ಲಿಂದ ಬಂದಿರತಕ್ಕಂಥದ್ದು ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂಥದ್ದು ತಪ್ಪು ಅಂದಾಗ ಇಬ್ರು ಮೇಲೂ ಕ್ರಮ ಆಗ್ಬೇಕು. ಈಗ CT ರವಿ ಪಾಕಿಸ್ತಾನದ ನಾಲಿಗೆ ಅಂತ ಹೇಳಿದ್ರಲ್ಲ ಮೇಡಮ್, CT ರವಿ ಮಹಿಳಾ ಮಕ್ಕಳ ಸಚಿವರಿಗೆ ಆಡಿರ್ತಕ್ಕಂಥ ಏನಂದ್ರು ಅಂದ್ರೆ, ನೀವು ಹೇಳ್ದಂಗೆನೆ ಯಾವ ಪಾಯಿಂಟ್ ಟ್ರಿಗರ್ ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಆದ್ರೆ ನಜೀರ್ ಏನ್ ಹೇಳಿದ್ರು ಅದು ಇಂಪಾರ್ಟೆಂಟ್. ನಜೀರ್ ಅಹಮದ್ ಅವರ ಹೇಳಿಕೆಯನ್ನ ನಾನು ಸಮರ್ಥನೆ ಮಾಡಿಲ್ಲ. ಅದೇ ಮಾತನ್ನ ಈ ಸ್ವಾತಂತ್ರ್ಯದ ಹಿನ್ನೆಲೆ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ತೇಜಸ್ವಿ ಸೂರ್ಯ ಸಂಸತ್ತಲ್ಲಿ ನಿನ್ನೆ ಆಡಿರೋದು ಅದೇ ಪದನ. ನಜೀರ್ ಅಹಮದ್ ಅವರು ಮುಸ್ಲಿಂ ಅಂತ ಕಾರಣಕ್ಕೆ ಅವರಿಗೆ ಪದ ಹೇಳುವಂತ CT ರವಿ ಅವರು ಆಯ್ತು, ತೇಜಸ್ವಿ ಸೂರ್ಯ ಅವ್ರಿಗೂ ಪಾಕಿಸ್ತಾನದ ನಾಲಿಗೆ ಅಂತ ಹೇಳುವಂತ ಶಕ್ತಿ ಇದೆಯಾ? ಮಾಡೋ ಮಾತು ಎಲ್ಲರಿಗೂ ಒಂದೇ ಆಗಿರ್ಬೇಕಲ್ವಾ, ಆ ಸಂಸತ್ ಆದ್ರೇನು ಅಥವಾ ವಿಧಾನಸಭೆ ಆದ್ರೇನು. ಆದ್ರೆ ಯಾವುದೇ ಪಕ್ಷ ಆಗ್ಲಿ ನಿಮ್ಮ ನಡೆ ನುಡಿ ಹಾವ ಭಾವ ಪ್ರತಿಯೊಂದು ಸಮೇತ ಜನ ನೋಡ್ತಾ ಇರ್ತಾರೆ. ಆಮೇಲೆ ಅವ್ರು ಹೇಳಿದ್ರು ಅರ್ಸಿಕೆರ್ಲೇನೋ, ಅದು ನೋಡಿ ಪ್ರಜಾಪ್ರಭುತ್ವ, ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ನಾವು ಸ್ವೀಕಾರ ಮಾಡೋಣ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ. ಅದು ನಾಳಿನ ವಿಚಾರ. ಆದ್ರೆ ಇವತ್ತಿನ ವಿಚಾರದಲ್ಲಿ ಆಳುವ ಪಕ್ಷ ನಮ್ಮ ಶಾಸಕರು ನನಗೆ ಏನು ಇದು ಮಾಡ್ತಾ ಇಲ್ಲ, ಆದ್ರೆ ಹಾಗೇನೆ ವಿರೋಧ ಪಕ್ಷದವರ ನಡೆ ನುಡಿನೂ ಸರಿ ಇಲ್ಲ. ದರ್ಶನ ಪ್ರಕಾರ ಏನ್ ಆಕ್ಷನ್ ಇರುತ್ತೆ ಅದಕ್ಕೆ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿ, ಆಕ್ಷನ್ ನೀವು ಕ್ರಿಯೇಟ್ ಮಾಡ್ತಿರಲ್ಲ, ಸ್ವಲ್ಪ ನೆಟ್ ಕ್ರಿಯೇಟ್ ಮಾಡಬೇಕು ಅಂತ. ಕಳ್ಳ ಅಂದ್ಬಿಟ್ರೆ ಅಥವಾ ಅಸಂವಿಧಾನಿಕ ಪದಗಳನ್ನು ಪ್ರಯೋಗ ಮಾಡಿದ್ರೆ ಸರಿನಾ ಗೌಡ್ರೆ?
ರಾಜ್ಯಪಾಲರು ತಮ್ಮ ಭಾಷಣವನ್ನು ಮುಗಿಸಿ ವಾಪಸ್ ತೆರಳಬೇಕಾದಾಗ ಅಡ್ಡಗಟ್ಟಿದ್ಯಾರು? ಅದು ಪಾರ್ಲಿಮೆಂಟ್ರಿನ ಅದು ಪಾರ್ಲಿಮೆಂಟ್ರಿ ಬುಕ್ ಬರ್ದಿದ್ಯಾ ಇಲ್ಲ ಬಿಸ್ನೆಸ್ ಅಡ್ವೈಸರಿ ಅದ್ರಲ್ಲಿ ಬರ್ದಿದ್ಯಾ? ಅದ್ರಲ್ಲಿ ಇದನ್ನ ಹೇಳ್ಬೇಕು ಮೇಡಮ್. ಯಾಕಂದ್ರೆ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಫಾಲೋಡ್. ಹೇಳೋದು ಈಸಿ ಆಗುತ್ತೆ. ಯು ಹ್ಯಾವ್ ಟು ಫಾಲೋ, ಯು ಹ್ಯಾವ್ ಟು ಮೇಕ್ ದ ಪ್ರೆಸಿಡೆಂಟ್ ವೇ ನೀನ್ ಏನ್ ಮಾಡ್ತೀಯ ಅಂತ ಅನ್ಬಿಟ್ಟು ಅದನ್ನ ತಡೆದನ್ನದಾಗ್ಲಿ, ಇದನ್ನ ಅವ್ರ ಮೇಲೆ ಧಿಕ್ಕಾರ ಕೂಗೋದಂತದಾಗ್ಲಿ, ಶರತ್ ಬಚ್ಚೇಗೌಡರು ಏನ್ ಮಾಡಿದ್ರು, ಬಿ ಕೆ ಹರಿಪ್ರಸಾದ್ ಏನ್ ಮಾಡಿದ್ರು, ಏನು ಅವ್ರ ಮೇಲೆ ಕ್ರಮನೇ ಆಗಿಲ್ಲ. ನೀ ಪ್ರೆಸಿಡೆಂಟ್ ಸೆಟ್ ಮಾಡು. ವಾಟ್ ಡಿಡ್ ಯು ಡೂ? ವಾಟ್ ಇಸ್ ಆಕ್ಷನ್ ಯು ಟೇಕನ್? ಅಲ್ಲ, ಇನ್ನೂ ಎಕ್ಸಾಂಪಲ್ ಸೆಟ್ ಮಾಡ್ತಾನೆ. ನೆನ್ನೆ ಮೊನ್ನೆ ಬಂದಿದ್ದೀರಾ ನೀವೆಲ್ಲ ವಿಧಾನಸೌಧಕ್ಕೆ. ಪಾಕಿಸ್ತಾನದಿಂದ ಬಂದಿದ್ದಕ್ಕೆ ಏನ್ ಪ್ರೆಸಿಡೆಂಟ್ ಸೆಟ್ ಮಾಡಿದ್ರು? ಆಮೇಲೆ ವಿಧಾನಸೌಧದ ಪಾಠನೆ ಮಾಡಬೇಡಿ. ಇದೇ ಜನಾರ್ದನ್ ರೆಡ್ಡಿ ಅವರ ಕಾಲದಲ್ಲಿ ಬಟ್ಟೆ ಹರಿಕೊಂಡಿದ್ದೇನು, ತೊಡೆ ಕಟ್ಟಿದ್ದೇನು ಎಲ್ಲ ನಮಗೆ ಗೊತ್ತಿದೆ. ಬಿಜೆಪಿಯ ಸಂಸ್ಕೃತಿ ಕಂಡಿದ್ದೀವಿ. ಪದ ಬಳಕೆ ಮಾಡಿದ್ರು ಪರಿಷತ್ತಲ್ಲಿ ಅಂತಾರೋದಕ್ಕೆ ಏನಾದ್ರು ಕ್ರಮ ಆಯ್ತಾ? ಯಾವ ಕ್ರಮನೂ ಆಗಿಲ್ಲ. ನೀವು ನಿಮ್ಮ ಒಂದು ಇದಕ್ಕೆ ಪ್ರಚೋದನೆ ಮಾಡ್ಬಿಟ್ಟಾದ್ಮೇಲೆ ಅವ್ರ ಹಂಗಂದ್ರು ಹಿಂಗಂತ ಸಮರ್ಥನೆ ಕೊಡೋದಲ್ಲ ಮೇಡಮ್. ಅದಲ್ಲಿ ನಾವು ಗೆದ್ದಿದಂತದ್ದು ವಿಚಾರಗಳೇನಿದೆ, ವಿರೋಧ ಪಕ್ಷಗಳಿರೋದು ವಿರೋಧ ಮಾಡಕ್ಕೆ ನೀವ್ ಏನ್ ತಪ್ಪು ಮಾಡಿದೀರ ಅಂದ್ರೆ ಕಿವಿ ಹಿಂಡಕ್ಕೆ ಅದಕ್ಕೆ ಚರ್ಚೆ ಮಾಡ್ರಿ. ಚರ್ಚೆ ಮಾಡೋದು ಬಿಟ್ಬಿಟ್ಟು ನೀವೆಲ್ಲಾ ಮಾತುಗಳನ್ನ ಹೇಳಕ್ ಹೋದ್ರೆ ಕೇಳಕ್ಕಾಗತ್ತ? ಅದಲ್ಲಿ ನಾವು ನಮ್ಮ ಒಂದು ಉದ್ದೇಶನ ಧರಣಿ ಮಾಡ್ತಾ ಇದೀವಿ. ನಿಮ್ಮ ಉದ್ದೇಶ ನೀವು ಮಾತಾಡ್ಬೇಕಂದ್ರೆ ನೀವು ಮಾತಾಡಿ. ನೀವು ಸಭಾಧ್ಯಕ್ಷರನ್ನು ಉದ್ದೇಶಿಸಿ ಮಾತಾಡಿ. ನೀವ್ಯಾಕೆ ಧರಣಿ ಅವ್ರನ್ನ ಉದ್ದೇಶಿಸಿ ಮಾತಾಡ್ತೀರಾ? ಹೂ ಆರ್ ಯು? ವೈ ಶುಡ್ ಯು? ಅಲ್ಲಿ ಇದ್ಯಾರದಲ್ಲಿ ಸಭಾಧ್ಯಕ್ಷರು ತಾನೆ. ನೀವೇನೇ ಇದ್ರು ತನ್ನ ಮೇಲೆ ಏನಾದ್ರೂ ಆಪಾದನೆ ಬಂದ್ರು ಸಭಾಧ್ಯಕ್ಷರಿಗೆ ಹೇಳ್ಬೋದು. ಈ ಪದ ವಿರೋಧ ಪಕ್ಷದವರು ಸಭಾಧ್ಯಕ್ಷರನ್ನ ಕುರ್ತಿ ಅವ್ರು ಮಾತಾಡಬೇಕು. ಅವ್ರಿಗೆ ಕೇಳ್ಕೊಬೇಕಲ್ವಾ? ಧರಣಿ ವೈಯಕ್ತಿಕವಾಗಿ ಶಿವಲಿಂಗೇಗೌಡರಿಗೆ ಕಳ್ಳನ ಒಪ್ಪುದಕ್ಕಾಗುತ್ತಾ? ಸಭಾಧ್ಯಕ್ಷರಿಗೆ ಹೇಳ್ಬೋದಾಗಿತ್ತು ಈ ಪದ ಅಸಂವಿಧಾನಿಕ, ಇದನ್ನು ಕಡತದಿಂದ ತೆಗೆದುಹಾಕಿ ಮಾನ್ಯ ಸಭಾಧ್ಯಕ್ಷರೇ ಅಂತ ಹಿರಿಯರಾದಂತ ಶಿವಲಿಂಗೇಗೌಡರು ಹೇಳಬಹುದಾಗಿತ್ತು. ಆದರೆ ಅವರು ಮೊದಲನೇ ಬಾರಿ ಇದಕ್ಕೆ ವಿಧಾನಸಭೆಗೆ ಬಂದಿಲ್ಲ. ದರ್ಶನ್ ಅವರೇ, ಅವರಿಗೆ ತುಂಬಾ ವಯಸ್ಸಾಗಿದೆ, ತುಂಬಾ ವಯಸ್ಸಾಗಿದೆ. ವಯಸ್ಸಾಗಿತ್ತು, ಹಂಗೆ ಮುರ್ರತ್ನಕ್ಕೂ ವಯಸ್ಸಾಗಿತ್ತು. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡುವಂತ ಹೇಳಿದ್ರ ಹಂಗೆ ಸಿಟಿ ರವಿಗೂ ವಯಸ್ಸಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಸಚಿವರು ಆ ತರ ಪದ ಬಳಸುವಂತ ಯಾರಾದ್ರೂ ಹೇಳಿದ್ರ? ಪಕ್ಷದಿಂದ ಕಿತ್ತಾಕ್ತಿವಿ ಅಂದ್ರೆ ಇನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ. ವಿಧಾನಸಭೆ ಚರ್ಚೆಯ ವಿಷಯ, ವಿಧಾನಸಭೆ ಚರ್ಚೆಯ ವಿಷಯ ಆಗ್ಬೇಕು. ಇವರ ಆಡಳಿತ ಕೊತ್ವಾಲನ್ನ ಇದು ವರ್ಷ ತೋರಿಸುವಂತ ವಿಷಯ. ಯಡಿಯೂರಪ್ಪ ಇರೋದು ಹರಪ್ಪ, ರೇಣುಕಾಚಾರ್ಯ, ರಾಮದಾಸ, ಒಬ್ರು ಇಬ್ರು ನಳಿನ್ ಕುಮಾರ್ ಕಟೀಲ್, ರಘುಪತಿ ಭಟ್, 16 ಜನ ಸೆಕ್ಸಿಗೆ ತಂದಿರೋ ಕಾಮುಕ ಪಕ್ಷ ನಿಮ್ದು, ಕಾಮುಕ ಪಕ್ಷ. ಇದೇ ರೀತಿ ಚರ್ಚೆಗಳಾದ್ರೆ ತಮ್ಮ ಮಾಧ್ಯಮನ 6 ಗಂಟೆಯಿಂದ 7 ಗಂಟೆ ನೋಡೋರು ಆಫ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಏನಾದ್ರು ಮೆಸೇಜ್ ಹೋಗಬೇಕು. ಈ ರೀತಿ ಆದ್ರೆ ಸದನದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರೋದಿಲ್ಲ. ನಾನು ಹೇಳಕ್ ಬಯಸಿರೋಂತ ಇಷ್ಟೇನೆ, ಯಾರೋ ಪ್ರೊವೋಕ್ ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಬಟ್ಟೆ ಹರ್ಕೊಂಡು ಓಡಾಡೋಂಥದ್ದಲ್ಲ. ಒಂದು ಆಡಳಿತ ಅಲ್ಲ, ಅದ್ರೆ ಹೇಳ್ತಾ ಒಂದು ಆಡಳಿತ ಪಕ್ಷ ಅಂತ ಅಂದಾಗ ನೀವು ಒಳ್ಳೆ ನೆರೇಷನ್ ಸೆಟ್ ಮಾಡ್ಬೇಕೇ ಹೊರತು ಈ ರೀತಿ ಮಾಡೋದಲ್ಲ. ನಿಮ್ ಹಣೆ ಬರ ಜೆಡಿಎಸ್ ನವ್ರದ್ದು ಮೂಲ ಹಳ್ಳಿ ಆಯ್ತು, ಗೊತ್ತು ಬಿಡಿ. ಕಾಂಗ್ರೆಸ್ ಗೊತ್ತಿದೆ ಮೇಡಮ್. ನಾವು ಹೇಳೋಂಥದ್ದು ಇಷ್ಟೇನೆ, ಆಡಳಿತ ಪಕ್ಷ ಕಾಂಗ್ರೆಸ್ ಅವರು ಜವಾಬ್ದಾರಿಯುತವಾಗಿ ಆಡಳಿತ ನಡೆಸಿ. ಇಲ್ಲ ಅಂತ ಹೇಳಿದ್ರೆ ದಯಮಾಡಿ ನೆಗೆಟಿವ್ ನೆರೇಷನ್ ಅಂತೂ ಕೊಡಬೇಡಿ. ದರ್ಶನ್ ಅವರು, ರಿಷಿಕ್ ಅವರು, ಯದುಕುಮಾರ್ ಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಪ್ರಮುಖ ರಾಜಕೀಯ ಪಕ್ಷಗಳ ಸೋಕಾಲ್ಡ್ ನಾಯಕರೇ ನಿಮ್ಮೆಲ್ಲರಿಗೂ ಹೇಳ್ತಿರೋದು ಒಂದೇ, ನಿಮ್ಮನ್ನು ಫಾಲೋ ಮಾಡುವ ಒಂದಷ್ಟು ಕಾರ್ಯಕರ್ತರಿದ್ದಾರೆ, ಅಭಿಮಾನಿಗಳಿದ್ದಾರೆ, ನಿಮಗೆ ಹಾಕಿರುವಂಥ ಮತದಾರರಿದ್ದಾರೆ. ಇವ್ರನ್ನೆಲ್ಲ ನೀವು ಕನ್ಸಿಡ್ರೇ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಮನೇಲಿ ಒಂದಷ್ಟು ಜನ ಇರ್ತಾರಲ್ಲ, ಅವ್ರ ಗೌರವನಾದರೂ ಕಾಪಾಡೋದಕ್ಕೆ ಸ್ವಲ್ಪ ನೆಟ್ಟಗೆ ನಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.